ಇದ್ರ ಜೊತೆ ಸಂಘ ವಿರೋಧಿ ಚಟುವಟಿಕೆಗಳನ್ನು ಭಾಳಷ್ಟು ಜನ ಮಾಡಿದ್ರಿಂದೆಲ್ಲ ನಿಮಗೆ ಗೊತ್ತಿದೆ. ಯಾರ್ಯಾರಿಗೆ ಏನೇನಾಯ್ತು, ನಾನು ಬಹುಶಃ ಒಂದು 6 ಜನಕ್ಕೆ ಮಾತ್ರ ಉಚ್ಚಾಟನೆ ಮಾಡಿದೆ. ಅದು ಕೊನೆಗೆ 1 ವರ್ಷ ಇದ್ದಾಗ ಅನಿವಾರ್ಯ ಆಯಿತು, ಉಚ್ಚಾಟನೆ ಮಾಡಿದೆ. ನಾವು ಯಾವುದೂ ಕೂಡ ಮೊದಲ ಪ್ರಾಶಸ್ತ್ಯವಾಗಿ ನಾವು ತೆಗೆದುಕೊಳ್ಳೋದೇ ಇಲ್ಲ. ಉಚ್ಚಾಟನೆ ಮಾಡುವಂಥದ್ದು ಕೊನೆಯ ಅಸ್ತ್ರ. ಅನಿವಾರ್ಯ ಬಂದಲ್ಲಿ ಮಾತ್ರ ತೀರ್ಮಾನಗಳನ್ನು ಮಾಡ್ತೇವೆ. ಅದು ತಾಲೂಕಿರಲಿ, ಜಿಲ್ಲೆ ಇರಲಿ, ನಿಮ್ಗೆ ಯಾವುದೇ ಅಧಿಕಾರಗಳಿಲ್ಲ. ನೀವು ನಮಗೆ ರಿಪೋರ್ಟನ್ನು ಮಾಡಬೇಕಾಗ್ತದೆ, ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗ್ತದೆ. ಅದು ವಾಟ್ಸಪ್ನಲ್ಲಿ ಚರ್ಚೆ ಮಾಡಿದ್ದೇನೆ ಅಧ್ಯಕ್ಷರ ವಿರುದ್ಧ, ವಾಟ್ಸಪ್ನಲ್ಲಿ ಖಜಾಂಚಿ ವಿರುದ್ಧ ಚರ್ಚೆ ಮಾಡಿದ್ದಾನೆ, ವಾಟ್ಸಪ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ವಿರುದ್ಧ ಮಾಡಿದ್ದಾನೆ, ವಾಟ್ಸಪ್ನಲ್ಲಿ ಸಂಘಟನೆ ಟೀಕೆ ಮಾಡಿದ್ದಾನೆ. ಪ್ರಶ್ನೆನೇ ಇಲ್ಲ. ಆ ಥರದ ವಿಚಾರಗಳಿದ್ದರೆ ನೀವು ಮೀಟಿಂಗ್ ಮಾಡಿ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಟ್ರೆ, ನಮ್ಮಲ್ಲಿ ಶಿಸ್ತು ಸಮಿತಿ ಇದೆ, ಆ ಸಮಿತಿ ಮುಂದೆ ಪ್ಲೇಸ್ಮೆಂಟ್ ಮಾಡಿ ಯಾರ್ಯಾರಿಗೆ ಏನೇನು ವಾರ್ನು ಮಾಡಬೇಕು, ಏನೇನು ಅವಕಾಶಗಳನ್ನು ಕೊಡಬೇಕು, ಆ ಎಲ್ಲ ಅವಕಾಶಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಯಾವುದೇ ಸಭೆಗಳಲ್ಲಿ ನಮ್ಮ ಬೈಲಾದಲ್ಲಿ ಕೂಡ ತುಂಬ ಸ್ಪಷ್ಟವಾಗಿದೆ, ಯಾವುದೇ ಸಭೆಗಳಲ್ಲಿ ಕೂಡ ಬಂದಾಗ ನ್ಯೂಸೆನ್ಸ್ ಮಾಡೋದು, ಗಲಾಟೆ ಮಾಡೋದು ಆ ಥರದ್ದು ಮಾಡೋಂಗಿಲ್ಲ. ಸೊ ಮಾಡಿದ್ರೆ ಬೈಲಾ ರೀತಿಯ ಕೂಡ ಶಿಸ್ತು ಕ್ರಮಕ್ಕೆ ಒಳಗಾಗ್ತಾರೆ. ಹಣಕಾಸಿನ ದುರ್ವ್ಯವಹಾರ ಇರ್ಬೋದು, ಅಥವಾ ಸಭೆಗಳಲ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದು, ಸಂಘವನ್ನು ಟೀಕೆ ಟಿಪ್ಪಣಿ ಮಾಡೋದು, ಈ ಥರದನ್ನು ಮಾಡಿದ್ರೆ 6 ತಿಂಗಳುಗಳವರೆಗೆ ಅಮಾನತು ಮಾಡಲಿಕ್ಕೆ ಅವಕಾಶ ಇದೆ, 6 ವರ್ಷಗಳವರೆಗೆ ಉಚ್ಚಾಟನೆ ಮಾಡಲಿಕ್ಕೆ ಅವಕಾಶ ಇದೆ. ದಯಮಾಡಿ ನಾವೇನು ಚುನಾಯಿತ ಪ್ರತಿನಿಧಿಗಳಿದ್ದೇವೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆಯಿಂದ ಶಿಸ್ತು ಕ್ರಮಕ್ಕೆ ಒಳಗಾಗದ ರೀತಿಯಲ್ಲಿ ರಾಜ್ಯ ಸಂಘವನ್ನು ಅದಕ್ಕೆ ಪಾಲುದಾರರನ್ನಾಗಿ ಮಾಡದೇ ಇರುವಂಥ ರೀತಿಯಲ್ಲಿ ನೀವೆಲ್ಲರೂ ಕೂಡ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಕೂಡ ನಾನು ತಮ್ಮೊಟ್ಟಿಗೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಸೊ ಇದ್ರ ಒಂದಿಷ್ಟು ಸಂಘಟನೆ ವಿಚಾರಕ್ಕೆ ತೆಗೆದುಕೊಂಡು ಹೇಳ್ತಾ, ನಿಮ್ಗೇನಾದರೂ ಕೂಡ ಇದಕ್ಕೆ ಮುಂಚಿನದಾಗಿ ಕೂಡ ಏನಾದರೂ ವಿಚಾರಗಳಿದ್ದರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ಗಳನ್ನು ಮಾಡಿದ್ರೆ ಖಂಡಿತ ಅದಕ್ಕೆ ಉತ್ತರಗಳನ್ನು ನಾವು ಬರುವಂಥ ದಿನಗಳಲ್ಲಿ ಕೊಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಕೂತಿರುವಂಥ ನಾವೆಲ್ಲ ನೌಕರರಿಗೆ ಕೂಡ ಒಂದು ಪುಣ್ಯದ ಕೆಲಸಗಳು ನಮಗೆ ಸಿಕ್ಕಿದೆ. ಅಂದರೆ ಇಡೀ ರಾಜ್ಯದಲ್ಲಿ 6 ಲಕ್ಷ ನೌಕರಿ, 5,18,000 ಜನ ನೌಕರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರು. ಇವತ್ತಿಷ್ಟು ಜನಕ್ಕೆ ಮಾತ್ರ, ಸುಮಾರು 900 ಜನಗಳಿಗೆ ಮಾತ್ರ ಇವತ್ತು ಸಭೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದು ಪೂರ್ವ ಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿದ್ದೇವೆ ಅನ್ನೋದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮಿಂದ ಮೇಲಿನ ಸ್ಟೇಜ್ನಲ್ಲಿ ಇಲ್ಲಿ ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ನಾವು ಕೂತ್ಕೊಂಡಿದ್ದೇವೆ, ಕೆಲಸ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಅವಕಾಶ ಸಿಕ್ಕಾಗ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ಬರೀ ಮಾತಾಡಿಕೊಂಡು ಸಾಧನೆ ಮಾಡುವಂಥದ್ದಲ್ಲ, ಯಾವತ್ತೂ ಕೂಡ ಸಾಧನೆ ಮಾತಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ರಚನಾತ್ಮಕವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ, ವಿಶೇಷ ಕಲ್ಪನೆ, ಪರಿಕಲ್ಪನೆ, ಯೋಜನೆಗಳನ್ನು ಇಟ್ಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಭಾಳ ಜನ ಡಾಕ್ಟ್ರು, ತಹಶೀಲ್ದಾರ್ಸ್ಗಳೆಲ್ಲ ಬಂದಿದ್ದಾರೆ. ಸೊ ದಯಮಾಡಿ, ಇವತ್ತು ನಾನು ತಹಶೀಲ್ದಾರ್ ಇದ್ದೀನಪ್ಪ, ಕೆಳಗಡೆ ಕೂತ್ಕೊಳ್ಳೋದು ಹೆಂಗೆ? ನಾನು ಕ್ಲಾಸ್ 1 ಆಫೀಸರ್ ಇದ್ದೀನಿ, ಕೆಳಗಡೆ ಕೂತ್ಕೊಳ್ಳೋದಾಗ ಏನೂ ಮಾಡೋಕ್ಕಾಗಲ್ಲ. ಸಂಘಟನೆ ಅಂದರೆ ಶಿಷ್ಟಾಚಾರ ಇದೆ, ಅದ್ರ ಪ್ರಕಾರ ಮಾಡಬೇಕಾಗ್ತದೆ. ಸೊ ದಯಮಾಡಿ ನೀವೆಲ್ಲರೂ ಕೂಡ ಈ ಸಂಘಟನೆಗೆ ಹೊಸ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಇವತ್ತು ಬೈಲಾ ತಿದ್ದುಪಡಿ ಬಗ್ಗೆ ಬಹುಶಃ ಹಿಂದೆ 2012ರಲ್ಲಿ 22 ಪೇಜ್ ಬೈಲಾ ಇತ್ತು. ಇವತ್ತು ನಾವು ಅದನ್ನು 121 ಪೇಜ್ ಬೈಲಾಗಳನ್ನು ಬಹುಶಃ 2-3 ಮೀಟಿಂಗ್ಗಳಲ್ಲಿ ಮಾಡಿ ಅದನ್ನು ಸುಧಾರಣೆ ತಂದ್ವಿ. ಬಹುಶಃ ನಮ್ಮದು ಚುನಾವಣೆಗಳೇ ನಡೀತಾ ಇರಲಿಲ್ಲ, ನಮ್ಮ ಬೈಲಾ ಸರಿಗಿರಲಿಲ್ಲ ಅಂತ ಹೇಳಿದ್ರೆ ಚುನಾವಣೆಗಳೇ ನಡೀತಾ ಇರಲಿಲ್ಲ. ಚುನಾವಣೆ ನಿಲ್ಲಿಸಬೇಕು ಅನ್ನುವಂಥ ಎಷ್ಟೆಲ್ಲ ಪ್ರಯತ್ನಗಳು ಈ ವ್ಯವಸ್ಥೆಯಲ್ಲಾಯಿತು, ತಾವೆಲ್ಲ ಕೂಡ ನೋಡಿದ್ದೀರಿ. ಚುನಾವಣೆಯಲ್ಲಿ ಆಡಳಿತಾಧಿಕಾರಿಗಳನ್ನು ನೇಮಿಸಬೇಕು, ಅದು ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಬೈಲಾ, ನಮ್ಮ ಕಾನ್ಸ್ಟಿಟ್ಯೂಷನ್ ಸರಿಯಾಗಿದ್ದಂಥ ಪರಿಣಾಮವಾಗಿ ಇವತ್ತು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಒಂದಿಷ್ಟು 2-3 ತಾಲೂಕಿನಲ್ಲಿ ಒಂದಿಷ್ಟು ಗೊಂದಲ ಆಯಿತು. ಮತ್ತು ಅದನ್ನು ಉಚ್ಚ ನ್ಯಾಯಾಲಯ ಕೂಡ ನಾವು ಮಾಡಿರುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ, ನಮ್ಮ ಬೈಲಾಕ್ಕೆ ಒಂದು ದೊಡ್ಡ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಂಗೆ ಬೈಲಾ ಮಾಡಬೇಕಾದ್ರೂ ಭಾಳ ಜನ ಹೇಳ್ತಿದ್ರು, ಇಂದಿನ ಹಿರಿಯರೆಲ್ಲ, ಷಡಾಕ್ಷರಿ ಒಂದು ದೊಡ್ಡ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾ ಇದೆಯಾ, ಯಾಕಪ್ಪ ಬೈಲಾ ತಿದ್ದುಪಡಿ ಮಾಡ್ತೀಯಾ, 120 ಜನ ಸಾಕ್ರಿ, 900 ಜನ ಯಾಕ್ರಿ ಸೇರಿಸ್ತೀರಾ, ಸುಮ್ಮನೆ ಅವ್ರ ಜೊತೆ ಜಗಳ ಮಾಡ್ಕೋಬೇಕು, ಮೀಟಿಂಗ್ ಮಾಡೋಕ್ಕಾಗಲ್ಲ, ಸುಮ್ಮನೆ ತಲೆಗೊಂದೊಂದು ಮಾತಾಡ್ತಾರೆ. ಎಷ್ಟು ಕಾಮೆಂಟ್ಸ್ಗಳು ಗೊತ್ತಾ? ನನಗೊಂದು ಸವಾಲು, 2022ರಿಂದನೇ 971 ಜನ ಸಂಖ್ಯೆ ನಿಲ್ಲಿಸಿ 10 ಮೀಟಿಂಗ್ ಮಾಡಿದಾಗಲೂ ಕೂಡ ಯಶಸ್ವಿಯಾಗಿ ನಾವು ಸಭೆಯನ್ನು ನಡೆಸಿದ್ದು ಕೂಡ ಇತಿಹಾಸ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದ್ರ ಜೊತೆ ಸಭೆ ಮಾಡಬೇಕಾದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಯಿತು ಮೊದಲು ಸಭೆ. ನಾವು ಹಂಗಿಲ್ಲ, ಒಂದು ಸಂಘಟನೆ ಆಗಬೇಕು. ಒಂದೊಂದು ಜಿಲ್ಲೆಯಲ್ಲಿ ಹೋದಾಗ ಸಂಘಟನೆ ಆಗ್ತದೆ, ಒಂದಿಷ್ಟು ಅಲ್ಲೂ ಕೂಡ ಒಂದಿಷ್ಟು ಕೆಳಗಡೆ ಇರೋರು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಿನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮಹಾಸಭೆಗಳನ್ನು, ವಾರ್ಷಿಕ ಸಭೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಆ ಕೆಲಸಗಳನ್ನು
ನಾವು ಕಳೆದ 4-5 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಭಾಗದ ಈಗ ದಾವಣಗೆರೆಗೆ ಬರ್ತೀರಾ, ಅಟ್ಲೀಸ್ಟ್ ಒಂದು ದಿವಸ ಎಂಜಾಯ್ ಮಾಡ್ತೀರಾ, ಒಂದು ಬೆಣ್ಣೆ ದೋಸೆ ತಿಳ್ತೀರಾ, ಅಟ್ಲೀಸ್ಟ್ ಇಲ್ಲಿನ ಎನ್ವೈರನ್ಮೆಂಟ್, ಇಲ್ಲಿನ ಪರಿಸರ ಗೊತ್ತಾಗ್ತದೆ. PS ಚನ್ನಬಸಪ್ಪ ಅನ್ನುವಂಥದ್ದು ಒಂದು ದೊಡ್ಡ ಅಂಗಡಿ ಇದೆ ಕೂಡ, ಬಟ್ಟೆ ಅಂಗಡಿ ಇದೆ, ಅಟ್ಲೀಸ್ಟ್ ಇಡೀ ರಾಜ್ಯದ ಒಂದು ದೊಡ್ಡ ಅಂಗಡಿ ಅದು. ಈ ಥರದ್ದೆಲ್ಲ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ಕೆಲಸಗಳನ್ನು ಕೂಡ ನೀವೆಲ್ಲ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಬದಲಾವಣೆಯನ್ನು ತಂದಿದ್ದೇವೆ. ಅನುದಾನಗಳು ಮೊದಲೆಲ್ಲ ಪ್ರತಿಭಾ ಪುರಸ್ಕಾರ ಮಾಡಬೇಕಾದ್ರೆ ದುಡ್ಡು ಇರಲಿಲ್ಲ. ರಾಜ್ಯ ಸಂಘದಿಂದ ಜಿಲ್ಲೆ ತಾಲೂಕಿನಲ್ಲಿ ಏನು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, 1 ಲಕ್ಷದವರೆಗೆ ರಾಜ್ಯ ಸಂಘದಿಂದ ಸಹಾಯಧನವನ್ನು ಈಗಾಗಲೇ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ತಮಗೆ ಬಯಸ್ತೇನೆ. ಅನೇಕ ತಾಲೂಕು ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿದ್ರೆ 2 ಲಕ್ಷದವರೆಗೆ ಅನುದಾನಗಳನ್ನು ಸರ್ಕಾರದಿಂದ ಈಗಾಗಲೇ ಕೊಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ತಾವು ಅನುದಾನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕಟ್ಟಡ ಇದೆ, ಆ ಕಟ್ಟಡಕ್ಕೆ ಮೇಂಟೆನೆನ್ಸ್ ಮೊದಲೆಲ್ಲ ಯಾಕೆ ದುಡ್ಡು ಉಳಿತಿಷ್ಟು ಅಂತ ಹೇಳಿದ್ರೆ, ಯಾಕೆ ಇದನ್ನು ಸ್ಪಷ್ಟಪಡಿಸ್ತೇನೆ ಅಂದರೆ, ಇದೆಲ್ಲದೂ ಕೂಡ ಇವತ್ತು 22 ಕೋಟಿ ಹಣ ಉಳಿದಿದೆ. 22 ಕೋಟಿನಲ್ಲಿ ಟೋಟಲ್ ಕಲೆಕ್ಟ್ ಆಗಿದ್ದು 42 ಕೋಟಿ. ಜಿಲ್ಲಾ ತಾಲೂಕು ಕೇಂದ್ರಗಳಿಗೆ 50% ಶೇರ್ ಕೊಟ್ಟಿರೋದು ಸುಮಾರು 21-22 ಕೋಟಿ ಆಗುತ್ತೆ. ನಮ್ಮ ಇಂಟ್ರೆಸ್ಟ್ ಎಲ್ಲ ಸೇರಿ ಒಂದು 18-20 ಕೋಟಿ ಹಣ ಇವತ್ತು ನಮ್ಮ ಸಂಘದಲ್ಲಿ ಉಳಿದಿದೆ. ಹಾಗಾಗಿ ತಾಲೂಕು ಜಿಲ್ಲೆ ಶೇರ್ಗಳು ಹೋದ್ಮೇಲೆ ನಮ್ಮದಷ್ಟೇ ಉಳಿತದೆ. ನೀವು ಏನಾದರೂ ಆ ಶೇರ್ಗಳನ್ನು ತಗೊಳ್ಳಿಲ್ಲ ಅಂದರೆ ಇವತ್ತು ನಮ್ಮ ಸಂಘದ ಬ್ಯಾಲೆನ್ಸ್ 40 ಕೋಟಿ ಇರ್ತಿತ್ತು, ನೀವು ಬಿಡಬೇಕಲ್ಲ. ಹಾಗಾಗಿ ಆ ಹಣವನ್ನು ನಿಮಗೆ ಕೊಟ್ಟಿದ್ದೇವೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕೂಡ ಇಂದಿನ ಅವಧಿನಲ್ಲಿ ಕೊಟ್ಟಿದ್ದೇವೆ ಎನ್ನುವಂಥದ್ದನ್ನು ಹೇಳ್ತಾ, ಆ ಥರದ ಒಂದು ವಿಚಾರವನ್ನು ಇಟ್ಕೊಂಡು ಮೆಂಬರ್ಶಿಪ್ ವಿಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಅನುದಾನಗಳನ್ನು, ಅದು ಸ್ಪೋರ್ಟ್ಸ್ ಪ್ರತಿ ವರ್ಷ ಅನುದಾನಗಳಿರ್ಬೋದು, ಅದೆಲ್ಲದನ್ನು ಕೂಡ ಕೊಡುವಂಥದ್ದು. ಕಾರ್ಯಕ್ರಮಗಳಿಗೆ, ಪ್ರತಿಭಾ ಪುರಸ್ಕಾರಗಳಿಗೆ ಪ್ರತಿ ವರ್ಷ 2 ಕೋಟಿ ಸರ್ಕಾರದಿಂದ ಅನುದಾನ ತರ್ತೇವೆ. ಗಡಿನಾಡ ಉತ್ಸವಕ್ಕೆ 50 ಲಕ್ಷ ತರ್ತೇವೆ. ಕನ್ನಡ ರಾಜ್ಯೋತ್ಸವ, ಮಹಿಳಾ ದಿನಾಚರಣೆ, ಇದೆಲ್ಲದೂ ಕೂಡ ಸರ್ಕಾರದ ಹಣದಲ್ಲಿ ಕಾರ್ಯಕ್ರಮವನ್ನು ನಾವು ಇದುವರೆಗೂ ಮಾಡಿದ್ದೇವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ 25 ಸರ್ಕಾರಿ ಆದೇಶಗಳನ್ನು ಮಾಡಿರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಒಂದು ದೊಡ್ಡ ಹೆಜ್ಜೆ ಗುರುತುವನ್ನು, ಇತಿಹಾಸವನ್ನು ಈ ಸಂಘಟನೆಯಲ್ಲಿ ಕಳೆದ 5 ವರ್ಷಗಳಲ್ಲಿ ನಾವು ಮಾಡಿದ್ದೇವೆ. ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಹೋರಾಟನೂ ಕೂಡ ಮಾಡಿದ್ದೀವಿ. IR ಅನ್ನುವಂಥದ್ದು 1/3/23ರಲ್ಲಿ ಒಂದು ದಿನದ ಮುಷ್ಕರಕ್ಕೆ ಕರೆ ಕೊಟ್ವಿ. ಅವಾಗ ಮುಷ್ಕರ ತೀರ್ಮಾನ ಆಯಿತು. 7% 12 ಆಯಿತು, ಕೊನೆಗೆ 15% 3 ಗಂಟೆಗಾಯಿತು. ಸ್ಟ್ರೈಕ್ ಕಂಟಿನ್ಯೂ ಮಾಡಿದ್ವಿ. ಮತ್ತು ಬೆಳಗ್ಗೆ ಕರೆದು ಅದನ್ನು ಮತ್ತೆ 2%ಗೆ ಜಾಸ್ತಿ ಮಾಡಿ ನಾವು ಸ್ಟ್ರೈಕನ್ನು ವಿಡ್ರಾ ಮಾಡಿದ್ವಿ. ಬಹುಶಃ ಅವಾಗ ಭಾಳ ಜನ 1% ಅಲ್ಲ, ಒಂದು ಬೆರಳೆಣಿಕೆಯಷ್ಟು ಜನ ಕೂಡ ತುಂಬ ಏನು ಗೊತ್ತಲ್ಲ, ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಲಿಕ್ಕಾಗಿ ಕೂಡ 17% IR ತಗೊಂಡು ಸ್ಟ್ರೈಕ್ ವಾಪಸ್ ತೊಗೊಂಡ್ಬಿಟ್ರು. ಯಾವ ಹೋರಾಟಗಳು ಆದೇಶವನ್ನು ತೆಗೆದುಕೊಂಡು ಹೋರಾಟ ಅಂತ್ಯ ಆಗಿರುವಂಥ ಇತಿಹಾಸ ಈ ಸಂಘಟನೆಯಲ್ಲಿದೆ ನೋಡಿ. ಬೇರೆ ಸಂಘಟನೆಯಲ್ಲಿ ಯಾವುದಾದ್ರೂ ಇದೆಯಾ ನೋಡಿ? ಹೋರಾಟವನ್ನು ಮಾಡಿ, ನಿರ್ಧಾರವನ್ನು ಮಾಡಿ, ನಿರ್ಣಯವನ್ನು ತೆಗೆದುಕೊಂಡು, ಸರ್ಕಾರಿ ಆದೇಶವನ್ನು ತೆಗೆದುಕೊಂಡು ಹೋರಾಟವನ್ನು ವಾಪಸ್ ತೆಗೆದುಕೊಂಡಿದ್ದು IRದು 17% IR ತಗೊಂಡಿದ್ದು ಇತಿಹಾಸ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸುಲಭ ಅಲ್ಲಲ್ಲ, ಅಷ್ಟು ಕೆಲಸವನ್ನು ಇವತ್ತು ಸಂಘಟನೆ ಮಾಡಿದೆ. ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ, ಇಲ್ಲಿ ಕೂತಾರೆ NPS ಹೋರಾಟ ಮಾಡಿ, ಸೆಂಟ್ರಲ್ ಪೇ, C&R ಹೆಲ್ತ್ ಸ್ಕೀಮ್. ನಾನು ಭಾಳ ಸಲ ಹೇಳ್ತೇನೆ, ಸಮಯ, ಸಂದರ್ಭ, ಪರಿಸ್ಥಿತಿ ಹೋರಾಟದ ನಿರ್ಣಯವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತೀನಿ. ಸಮಯ ಸಂದರ್ಭ ಬರದೆ ಏಕಾಏಕಿ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ನಾವು 17% IRನ್ನು ಅದೇ ನವಂಬರಲ್ಲಿ ಮಾಡಿದರೆ ನಾವು ತೊಗೊಳಕ್ಕಾಗ್ತಿರ್ಲಿಲ್ಲ. ನಾವು ಮಾರ್ಚ್ ತಿಂಗಳು ಮಾಡಿದ್ದಕ್ಕೆ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ಗೆ ಸರ್ಕಾರ ಹೋಗ್ತಾ ಇತ್ತು. ಹಾಗಾಗಿ ನಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತು. 2-3 ತಿಂಗಳು ವಿಳಂಬ ಆಗ್ಬೋದು, ಆದರೆ ಆ ತೀರ್ಮಾನಗಳನ್ನು ಕೂಡ ತೆಗೆದುಕೊಂಡಿದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ 7, 12, 15 ಆಗಿ ಬೆಳಗ್ಗೆ 17%ಗೆ ತೆಗೆದುಕೊಂಡು ಎಲ್ಲ ಜಿಲ್ಲಾಧ್ಯಕ್ಷಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ತೀರ್ಮಾನ ತೆಗೆದುಕೊಂಡು ಒಂದು ಆದೇಶವನ್ನು, ಬಹುಶಃ ಅವತ್ತು ಆದೇಶ ಹೇಳಿದರು 1/7/23ರಿಂದ ಆ ಒಂದು ಆದೇಶ ಮಾಡಬೇಕು ಅಂತ ಆದೇಶ ಕೊಟ್ಟರು ನನ್ನ ಕೈಗೆ. ನಾನು ರಿಜೆಕ್ಟ್ ಮಾಡಿದೆ. ನನಗೆ ಏಪ್ರಿಲ್ ತಿಂಗಳಿಂದ ಸ್ಯಾಲ್ರಿಗೆ ಸೇರಲೇಬೇಕು. ಮೇಗೆ ಹೊಸ ಸರ್ಕಾರ ಬರ್ತದೆ, ನಿಮ್ಮ ಸರ್ಕಾರ ಬರುತ್ತೋ ಇನ್ನೊಂದು ಬರ್ತದೋ ಗೊತ್ತಿಲ್ಲ, ಅದನ್ನು ವಿಡ್ರಾ ಮಾಡಿದ್ರೆ ನಾನು ನೌಕರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅನಿವಾರ್ಯವಾಗಿ ಏಪ್ರಿಲ್ 23ರಿಂದ IRನ್ನು ತೆಗೆದುಕೊಂಡಿದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಅದಾದಮೇಲೆ 7th ಪೇ ಕಮಿಷನ್ ಆಯಿತು. 2.5 ಲಕ್ಷ ಜನ ಸರ್ಕಾರಿ ನೌಕರನ್ನ ಪ್ಯಾಲೇಸ್ ಗ್ರೌಂಡಲ್ಲಿ ಸೇರಿಸಿದ್ವಿ. ಬಹುಶಃ ನಮ್ಮ ಹೀರಾನಾಯ್ಕ ಇಲ್ಲೇ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆನಲ್ಲಿದ್ದಾರೆ, ಫುಡ್ ಡಿಪಾರ್ಟ್ಮೆಂಟ್ ನಮ್ಮ ಕೃಷ್ಣ ಇದ್ದಾರೆ, ಬೆಂಗಳೂರು ಕೃಷ್ಣ ಇದ್ದಾರೆ. ನಮ್ಮ ಹಿಂದೆ ಮುಂದೆ 2 ದಿನ ಮುಂಚೆ ಅದೇ ಜಾಗದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಯಿತು. ಯಾಕಂದರೆ ಕೆಲವರು ವಾಟ್ಸಪ್ನಲ್ಲೆಲ್ಲ ಚರ್ಚೆ ಮಾಡ್ತಾರೆ. ನಾನು ಇವತ್ತು
ಗೌರ್ಮೆಂಟ್ ರಿಪೋರ್ಟು ಕೂಡ ನನ್ನ ಹತ್ರ ಇದೆ. ನಾವು 2.5 ಲಕ್ಷ ಜನ ಸರ್ಕಾರಿ ನೌಕರು ಸೇರಿದ್ವಿ. ನಮ್ಮದ್ರಲ್ಲಿ ಅರ್ಧನೂ ಕೂಡ ಅವ್ರು ಸೇರಲಿಲ್ಲ. 2 ಸರ್ಕಾರದ ಕಾರ್ಯಕ್ರಮ ನಮ್ಮ ಥರ ಕಾರ್ಯಕ್ರಮ ಮಾಡಲಿಕ್ಕಾಗಿಲ್ಲ, ಆ ಥರದ ವ್ಯವಸ್ಥಿತವಾಗಿ ಮಾಡೋಕ್ಕಾಗಲಿಲ್ಲ. ಅವರು 17 ಕೋಟಿ 16 ಕೋಟಿ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. 17 ಕೋಟಿ ಹಣವನ್ನು ಖರ್ಚು ಮಾಡಿ ನಮಗಿಂತ 2 ದಿನ ಮುಂಚೆ 2 ದಿನ ನಂತರದಲ್ಲಿ ಮಾಡಿದ್ದಾರೆ. ಸರ್ಕಾರದ್ದು 17 ಕೋಟಿ. ನಾವು ಖರ್ಚು ಮಾಡಿದ್ದೀವಿ 4 ಕೋಟಿ 30 ಲಕ್ಷ ಹಣವನ್ನು ನಾವು ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ರೆ 1:4 ಮೊತ್ತದಲ್ಲಿ ಆ ಹಣವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾಕಂದರೆ ಹೊಸಬರಿಗೆಲ್ಲ ಗೊತ್ತಿರುತ್ತೆ, ಸಮ್ಮೇಳನ ಮಾಡಿ ಷಡಾಕ್ಷರಿಯವರೇನೋ ಒಳಗಿಳಿಗೆ ಹಾಕಿದ್ದಾರೆ ಅಂತ ಗೊತ್ತಿರಬೇಕಲ್ಲ, ಅದನ್ನು ಕೂಡ ನಾವು ಸ್ಪಷ್ಟಪಡಿಸ್ಬೇಕಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಆ ಹೋರಾಟ ಅದು ಮಾಡಿದ್ವಿ. ಅವಾಗಲೂ ಕಾಮೆಂಟ್ಸು, ಹೇ ಷಡಾಕ್ಷರಿಯವ್ರು ಏನ್ರಿ ಕೆಲಸ ಇಲ್ಲೇನ್ರಿ, ಯಾಕ್ರಿ ಸೇರಿಸ್ಬೇಕು? ಪ್ರಚಾರಕ್ಕಾಗಿ ಸೇರಿಸ್ತಾ ಇದ್ದಾರೆ, ಎಲೆಕ್ಷನ್ ಬರ್ತಾ ಇದೆ ಸೇರಿಸ್ತಾ ಇದ್ದಾರೆ, ಅದಕ್ಕಾಗಿ ಸೇರಿಸಿದಲ್ಲ. ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಬೇಕು. 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿರಲಿಲ್ಲ, ಒತ್ತಡವನ್ನು ಏರಬೇಕು, ಬೇಗ ರಿಪೋರ್ಟ್ ತಗೊಳ್ಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವತ್ತು ದೊಡ್ಡ ಸಮ್ಮೇಳನವನ್ನು, ಐತಿಹಾಸಿಕ ಸಮ್ಮೇಳನವನ್ನು ನಾವು ಮಾಡಿದ್ವಿ. ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಹಣ ಖರ್ಚಾಗುತ್ತೆ ಮುಖ್ಯ ಅಲ್ಲ, ಹಣ ಸಂಘಟನೆಗಾಗಿ ಇರುವಂಥದ್ದು, ನಮ್ಮ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಅಲ್ಲ ಅನ್ನುವಂಥದ್ದನ್ನು ಅದನ್ನು ಮಾಡಿಕೊಂಡಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ವಿಳಂಬ ಮಾಡದೆ ಬೇಗ ರಿಪೋರ್ಟ್ ತೆಗೆಸ್ಕೊಂಡು ಆಫ್ಟರ್ ಲೋಕಸಭಾ ಎಲೆಕ್ಷನ್ ಮತ್ತೆ ಒತ್ತಡವನ್ನು ಹಾಕಿದಂಥ ಪರಿಣಾಮವಾಗಿ ಆಸ್ ಇಟ್ ಈಸ್ ಪೇ ಕಮಿಷನ್ ರಿಪೋರ್ಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು 27.5% ಫಿಟ್ಮೆಂಟನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ದು ಕೂಡ ಹೇಳಲಿಕ್ಕೆ ಬಯಸ್ತಾನೆ. ಭಾಳಷ್ಟು ಜನ ಯಾರಾದರೂ ವಾಟ್ಸಪ್ನಲ್ಲಿ, ನಾನು ಕೂಡ ಅನೇಕ ಪೇ ಕಮಿಷನ್ಗಳನ್ನು ನೋಡಿದ್ದೇನೆ, ಟೀಕೆ ಟಿಪ್ಪಣಿಗಳು ಪೇಪರ್ ವಾಟ್ಸಪ್ನಲ್ಲೇ. ಇವತ್ತು 7th ಪೇ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದಾರೆ ಚೇರ್ಮನ್ ಡಾಕ್ಟರ್ ಸುಧಾಕರ್ ಅವರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಈ ರಾಜ್ಯದ ಎಲ್ಲ ನೌಕರು ಕೂಡ ಸಂತೋಷವಾಗಿ ಸ್ವಾಭಿಮಾನದಿಂದ ಒಂದಿಷ್ಟು ಹ್ಯಾಂಡ್ಸಮ್ ಸ್ಯಾಲರಿಯನ್ನು ತೆಗೆದುಕೊಂಡು ನೆಮ್ಮದಿಯಾಗಿರುವಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತೇಳಿ ಅಭಿಮಾನದಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾನೆ. ಇವತ್ತು 7th ಪೇ ಕೂಡ ಆಯಿತು. ವಿಧಾನಸೌಧದಲ್ಲಿ ಚರ್ಚೆ, 21% ಕೊಡ್ತಾರಂತೆ. ವಾಟ್ಸಪ್ನಲ್ಲಿ ಚರ್ಚೆ, ಜುಲೈ 22ರಿಂದ ಕಾಲ್ಪನಿಕವಾಗಿ ಇಂಕ್ರಿಮೆಂಟ್ಗಳನ್ನು ಕೊಡೋದಿಲ್ವಂತೆ, ಜುಲೈ 24ರಿಂದ ಕೊಡ್ತಾರಂತೆ. ಫೈನಾನ್ಷಿಯಲ್ ಬೆನಿಫಿಟ್ 1/4/25 ಈ ಏಪ್ರಿಲ್ 25ರಿಂದ ಕೊಡ್ತಾರಂತೆ ಎನ್ನುವಂಥ ಚರ್ಚೆಗಳು ಬಂದಾಗ ನಮ್ಮ ಚಿಕ್ಕಮಗಳೂರು ದೇವೇಂದ್ರ ಅವರು ಇಲ್ಲೇ ಇದ್ದಾರೆ, ಅಧ್ಯಕ್ಷಿದ್ರು. ಅಲ್ಲಿ ಮೀಟಿಂಗನ್ನು ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರೆದು ಸರ್ಕಾರಕ್ಕೆ ನೋಟಿಸನ್ನು ಕೊಟ್ವಿ. 29ನೇ ತಾರೀಕಿನಿಂದ ನಾವು ಮುಷ್ಕರಕ್ಕೆ ಹೋಗ್ತೇವೆ ನಿರ್ದಿಷ್ಟ ಅವಧಿಗೆ ಎಂದಾಗ ಅದಕ್ಕಿಂತ 15 ದಿವಸ ಮುಂಚೆ ಸರ್ಕಾರ ತೀರ್ಮಾನ ಮಾಡಿ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಅವರು ನಮ್ಮ ಜೊತೆ ಮೀಟಿಂಗನ್ನು ಮಾಡಿ ಸರ್ಕಾರ ಕೇಳಿ ಆ್ಯಸ್ ಇಟ್ ಈಸ್ ಪೇ ಕಮಿಷನ್ ಕೊಡಬೇಕು, ನೌಕರು ತಿರುಗಿ ಬೀಳ್ತಾರೆ ಎಂದಾಗ ಸುಮಾರು 17-18 ಸಾವಿರ ಕೋಟಿ ಖರ್ಚಾಗುವಂಥ ರಾಜ್ಯ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಾದಮೇಲೆ ಮತ್ತೆ 3 ತಿಂಗಳಾಯಿತು. ನಾವು ಪೇ ಕಮಿಷನ್ ಕೊಟ್ಟ ಮೇಲೆ ಒಂದು ಕೃತಜ್ಞತೆ ಸಲ್ಲಿಸೋದು ನಮ್ಮ ಕರ್ತವ್ಯ ಅಲ್ಲ. ಮುಖ್ಯಮಂತ್ರಿಗಳು ನನ್ನ ಪಕ್ಕ ಕೂತಾಗ ಹೇಳಿದರು, ಹಿಂದೆ ಸಮ್ಮೇಳನ ಮಾಡ್ತಿದ್ರಿ ಕಣಯ್ಯ, ನೀವು ಒಂದು 40,000 ಜನ ಸೇರ್ತಿದ್ರು, ಏನಯ್ಯ ದಾರಿ ತುಂಬ ಜನ ಇನ್ನೂ ಬರ್ತಲೇ ಇದ್ದಾರೆ, 2 ಗಂಟೆ ಆದರೂ, ಒಳ್ಳೆ ಸಂಘಟನೆ ಅಂತ ಹೇಳಿದ್ರು. ಸೊ ಅದಾದಮೇಲೆ 17/8/24ಕ್ಕೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕೇನು, ಕೃತಜ್ಞತಾಪೂರ್ವಕ ಸಮಾರಂಭ. ಯಾರು ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅವರು ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಮತ್ತು ಅವತ್ತು ಕೂಡ 1 ಕೋಟಿ ಹಣ ಖರ್ಚಾಯಿತು. ಯಾಕಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದರೆ 2 ಉದ್ದೇಶಗಳು ನಮ್ಮ ಮುಂದೆ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ಡೇಟ್ ತೊಗೊಂಡೋಗಿ ಹೇಳಿದ್ರು, ಕೊಟ್ಟಿದ್ದೀನಲ್ಲ ಬಿಡಯ್ಯ ಸಾಕು, ಮತ್ತೆ ಯಾಕೆ ನೀನು ಅಧ್ಯಕ್ಷ ಇದೆಯಾ, ಎಂಜಾಯ್ ಮಾಡಯ್ಯ ಅಂದರು. ಹಂಗಲ್ಲ ಸರ್, ತಾವು ಕೊಟ್ಟಿದ್ದೀರಾ, ನಾವು ಗೌರವ ಸಲ್ಲಿಸಬೇಕು. ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿ, 5-6ನೇ ವೇತನ ಆಯೋಗ ತೆಗೆದುಕೊಂಡಾಗ 40,000 ನೌಕರರನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ ಯಾವುದಾದ್ರೂ ದಾಖಲೆಗಳಿದ್ದರೆ ತೋರಿಸಿ. ಅದು ಒಂದು ಸಂಸ್ಕಾರವನ್ನು ಒಂದು ಸಂಘಟನೆ ಕಲಿಸ್ಕೊಟ್ಟಿದೆ. ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಬೇಕು, ನಮಗೆ 7ನೇ ವೇತನ ಆಯೋಗ ಕೊಟ್ಟಿದ್ದಕ್ಕೆ ಸನ್ಮಾನ ಮಾಡಬೇಕು, ಮುಂದೆ ನಮ್ಮ ಬೇಡಿಕೆಗಳನ್ನು ಏನು 7th ಪೇ ಕಮಿಷನ್ ಆಗಿದೆಯಲ್ಲ ಅದಕ್ಕೆ ಸನ್ಮಾನದ ಜೊತೆ NPS OPS ಆಗಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕಲ್ಲ, ಅದಕ್ಕಾಗಿ ನಾವು ಸನ್ಮಾನವನ್ನು ಮಾಡಿದ್ವಿ. ಆ ಸನ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಅವತ್ತು ಬರೋಂಗಿಲ್ಲ. ಭಾಳ ಜನ ನಮ್ಮ ಸ್ನೇಹಿತರುಗಳು ಕಾಯ್ತಾ ಇದ್ರು, ಹೆಂಗೋ ಸಿಚುವೇಶನ್ ಪ್ರಾಸಿಕ್ಯೂಷನ್ ಮೂವ್ ಆಗಿದೆ, CM ಅವ್ರು ಬರದಂಗೆ ನೋಡ್ಕೋಬೇಕು ಅಂತ ಪಾಪ ಅವ್ರಿಗಿತ್ತು. ಸೊ ನನಗೆ ಖಾತ್ರಿ ಇತ್ತು, ನನಗೆ ಕನ್ಫರ್ಮ್ ಮಾಡಿದ್ರು ಬರ್ತೀವಿ ಅಂತಿತ್ತು. ಸ್ವಲ್ಪ ಲೇಟ್ ಆಗಿತ್ತು, ಬಂದರು ಮುಖ್ಯಮಂತ್ರಿಗಳು. ಅದರ ನಡುವೆ ಕೂಡ, ನೋವಿನ ನಡುವೆ ಕೂಡ ಮೊಟ್ಟ ಮೊದಲ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದು ನಮ್ಮದು, ಸುದೀರ್ಘವಾಗಿ ಸಭೆಯಲ್ಲಿ ಕೂತ್ಕೊಂಡಿದ್ದು ನಮ್ಮದು,
ತುಂಬ ಚೆನ್ನಾಗಿ ನೌಕರರ ನಡುವೆ ಚೆನ್ನಾಗಿ ಮಾತಾಡಿದ್ದು ಕೂಡ ಅವತ್ತಿನ ಸಭೆ ಎನ್ನುವಂಥದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಾಯಿತು ಸಭೆ. ಅದಾದಮೇಲೆ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿದೆ. ಅವತ್ತೇ CM ಫೈನಾನ್ಸ್ ಸೆಕ್ರೆಟರಿ ಅವರು NPS ಕಮಿಟಿ ಆರ್ಡ್ರನ್ನ ಮಾಡಿ ನನಗೆ ಸೀಲ್ಡ್ ಮಾಡಿ ಮುಖ್ಯಮಂತ್ರಿಗಳಿಂದ ಅಲ್ಲಿ ಬಿಡುಗಡೆ ಮಾಡಿಸಿ ಅಂತೇಳಿ ನನಗೆ ಕೊಟ್ಟಿದ್ದರು. ನಮಗೆ ಕೂಡ ಗೊತ್ತಿತ್ತು ಸರ್, ಬೆಳಗಾಂ ಅಧಿವೇಶನದಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಅವತ್ತು ನಾವೆಲ್ಲ ಜಿಲ್ಲಾಧ್ಯಕ್ಷರು ಪ್ರೊಟೆಸ್ಟ್ ಮಾಡಿದ್ವಿ. ಅವತ್ತು ಸಿಂಗಲ್ ಮ್ಯಾನ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿದ್ರು ಕುಮಾರಸ್ವಾಮಿ ಅವರು. ಅದಾದ 4 ತಿಂಗಳಿಗೆ ಸರ್ಕಾರ ಬದಲಾವಣೆ ಆಯಿತು. ಮತ್ತೆ ನಾವು 1/3/23ಕ್ಕೆ ಸ್ಟ್ರೈಕ್ ಹೋದ್ವಿ. 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು, NPS ಅಬಾಲಿಷ್ ಮಾಡಬೇಕು, ಹೆಲ್ತ್ ಸ್ಕೀಮ್ ಜಾರಿಗೆ ಬರಬೇಕು ಅಂತ ಹೋದಾಗ ಅವತ್ತು ಕೂಡ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ACS ನೇತೃತ್ವದ ಒಂದು ಕಮಿಟಿಯನ್ನು ರಚನೆ ಮಾಡಿ ನಮ್ಗೆ ಆದೇಶವನ್ನು ಕೊಟ್ಟರು. 17% IR ಕೊಟ್ಟರು, ಸ್ಟ್ರೈಕ್ ವಾಪಸ್ ತಗೊಂಡ್ವಿ. ಸೊ ಇವತ್ತು ಹಾಗಾಗಲಿಲ್ಲ. ಮುಖ್ಯಮಂತ್ರಿಗಳ ಜೊತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅತಿಕ್ ಸರ್ ಜೊತೆ ಚರ್ಚೆ ಮಾಡಿ ಅಧಿಕೃತವಾಗಿ 5 ಜನ ಕಮಿಟಿಗಳ ಮಾಡಿ ಇವತ್ತು ಆದೇಶವನ್ನು ಕೊಟ್ಟರು. ಆದೇಶವನ್ನು ನಾವೆಲ್ಲ ವಾಟ್ಸಪ್ನಲ್ಲಿ ಮಾಡಿದ್ರೆ ಮಜಾ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅದನ್ನು ಬಿಡುಗಡೆ ಮಾಡಿಸಿದ್ರೆ ಅದಕ್ಕೆ ಬೆಲೆ ಬರುತ್ತೆ ಅಂತೇಳಿ ಅವತ್ತಿನ ಸಭೆಯಲ್ಲಿ ಆ ಕಮಿಟಿ ಆದೇಶವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಸಂಘಟನೆ NPSನ ಮೊದಲ ಹೆಜ್ಜೆಯಾಗಿ ಕೆಲಸ ಮಾಡ್ತು ಅನ್ನೋದನ್ನು ಹೇಳಲಿಕ್ಕೆ ತಮಗೆ ಬಯಸ್ತೇನೆ. ಸೊ ಆ ಕೆಲಸವನ್ನು ಮಾಡಿ ಇವತ್ತು ನಾವು ಅದೆಲ್ಲದನ್ನು ಕೂಡ ಮಾಡಿ ಇವತ್ತು ಆ ಸಮಿತಿಯನ್ನು ರಚನೆ ಮಾಡಿದ್ದು ಕೂಡ ತಮ್ಮೆಲ್ಲರ ಗಮನದಲ್ಲಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮುಂದೆ ನಾನು ಅಜೆಂಡಾ ಪ್ರಕಾರ ಚರ್ಚೆ ಮಾಡ್ತೇನೆ. ಸ್ಪೋರ್ಟ್ಸ್ ಕಲ್ಚರಲ್ ಇವೆಂಟ್ ಈ ಥರದ್ದೆಲ್ಲ ಕೆಲಸ ಮಾಡೋದ್ರ ಜೊತೆ ಇವತ್ತು ನನ್ನ ಚೀಫ್ ಸೆಕ್ರೆಟರಿ ಕೂಡ ಭೇಟಿ ಮಾಡಿದ್ವಿ. ಡೆತ್ ಯಾರಾದರೂ ಎಂಪ್ಲಾಯೀಸ್ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ KSRTCನಲ್ಲಿದೆ, ಆ ಕ್ರಿಮಿಯೇಷನ್ಗಿಂತ ಮುಂಚೆ ಅವನಿಗೆ 1 ಕೋಟಿ ಪರಿಹಾರ ಕೊಟ್ಟು ಅವನಿಗೆ ಮಣ್ಣು ಮಾಡುವಂಥ ವ್ಯವಸ್ಥೆ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವಿತೌಟ್ ಯಾವುದೇ ಪ್ರೀಮಿಯಂ ಕಟ್ಟದೆ ಇನ್ಶೂರೆನ್ಸ್ ರಿಸ್ಕನ್ನು 1 ಕೋಟಿಯವರೆಗೆ 25 ಲಕ್ಷದವರೆಗೆ ಆಕ್ಸಿಡೆಂಟಲ್ ಬೆನಿಫಿಟನ್ನು ಕೊಡಲಿಕ್ಕೆ ಸರ್ಕಾರ ತಾತ್ವಿಕವಾಗಿ ಚೀಫ್ ಸೆಕ್ರೆಟರಿ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಆ ಕೆಲಸವನ್ನು ಬರುವಂಥ ದಿನಗಳಲ್ಲಿ ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ CLT ಎಕ್ಸಾಮ್ದು ಕೂಡ ಎಕ್ಸ್ಟೆನ್ಷನ್ ಆಫ್ ದಿ ಡೇಟ್ ಏನಿತ್ತು ಆ ಡೇಟನ್ನು ಮಾನ್ಯ ಸರ್ಕಾರ ಕೂಡ ಒಪ್ಕೊಂಡೀಗ ಮುಖ್ಯಮಂತ್ರಿಗಳ ಬಳಿ ಕಟ್ತಾ ಬಂದಿದೆ. ಸೊ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಅಜೆಂಡಾ ವಿಷಯ ಸೂಚಿಗಿಂತ ಮುಂಚಿತವಾಗಿ ಇಷ್ಟು ಪ್ರಮುಖವಾಗಿರುವಂಥ ಸೊ ಹಾಗಾಗಿ ಆ ವಿಚಾರವನ್ನು ಕೂಡ ನಾನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದರ ನಡುವೆ ಇವತ್ತು ಅಜೆಂಡಾ ಪ್ರಕಾರ ವಿಷಯ ಸೂಚಿ ಪ್ರಕಾರ ಚರ್ಚೆಗಳನ್ನು 1ರಿಂದ 8ರವರೆಗೆ ಇದೆ. 9ನೇ ವಿಷಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಚರ್ಚಿಸುವಂಥ ವಿಷಯ ಅನ್ನುವಂಥದ್ದಿದೆ. ಸೊ ತಮಗೆ ಮೊದಲನೇ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. 2025ನೇ ಸಾಲಿನ ಸಂಘದ ಸದಸ್ಯತ್ವದ ಶುಲ್ಕದ ಬಗ್ಗೆ ಚರ್ಚೆ. ಈಗಾಗಲೇ ಸ್ನೇಹಿತರೆ ತಮಗೆಲ್ಲ ಕೂಡ ಈಗ ನೋಟಿಸ್ ಬಂದಿದೆ, ಸರ್ಕ್ಯುಲರ್ ಬಂದಿದೆ. ನಮ್ಮ ಸರ್ಕಾರಿ ನೌಕರರ ಸಂಘದ ನಿರ್ಣಯದ ಪ್ರಕಾರ, ಸರ್ಕಾರಿ ಆದೇಶದ ಪ್ರಕಾರ ಪ್ರತಿ ವರ್ಷದ ಜನವರಿ ಮತ್ತು ಫೆಬ್ರವರಿ ಮಾಹೆಯಲ್ಲಿ 200 ರೂಪಾಯಿ ಸದಸ್ಯತ್ವದ ಶುಲ್ಕವನ್ನು ನಾವು ಪಡಿಬೇಕಾಗ್ತದೆ. 2020ರಿಂದ 200 ರೂಪಾಯಿ ಪ್ರತಿ ನೌಕರಿಗೆ ಸದಸ್ಯತ್ವ ಶುಲ್ಕವನ್ನು ಮಾಡಿದ್ದೇವೆ. ಅದಕ್ಕೆ ಮುಂಚೆ 100 ರೂಪಾಯಿ ಇತ್ತು, ಅದಕ್ಕೆ ಮುಂಚೆ 50 ರೂಪಾಯಿ ಇತ್ತು, ಅದಕ್ಕೆ ಮುಂಚೆ 25, 5, 2 ಈ ಥರದ ಅಮೌಂಟೆಲ್ಲ ಕೂಡ ಆಯಾ ಸಂದರ್ಭ ಕಾಲಘಟ್ಟದಲ್ಲಿತ್ತು. ಜನವರಿ ಫೆಬ್ರವರಿ ಮಾಹೆಯಲ್ಲಿ ನಮ್ಮ ರಾಜ್ಯ ಸಂಘದ ಉಳಿತಾಯ ಖಾತೆಗೆ ಹಣ ಜಮಾ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸಭೆಗಳನ್ನು ನಡೆಸಬೇಕು. ಆ ಸಭೆಗಳನ್ನು ನಡೆಸಿ ನಮ್ಮೆಲ್ಲ ನೌಕರರಿಗೆ, ಇಲಾಖಾ ನೌಕರರಿಗೆ ನಿರ್ದೇಶಕರ ಮುಖಾಂತರ ತಿಳಿಸುವಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ಆ ವಿಷಯವನ್ನು ಈಗಾಗಲೇ HRMSನಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. K2 ಮೂಲಕ ಸದಸ್ಯತ್ವದ ಹಣವನ್ನು ಕಟಾವಣೆ ಮಾಡಬೇಕು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಚುನಾವಣೆಗಳ 5 ವರ್ಷದ ನಂತರ ಜರುಗುವಾಗ ಈ ಸಮಸ್ಯೆ ದೊಡ್ಡದಾಗಿ ಕಾಡುತ್ತೆ. ಭಾಳಷ್ಟು ಜನ ಮೆಂಬರ್ಶಿಪ್ ಕಟ್ಟೋದಿಲ್ಲ, ಸಂಘಕ್ಕೆ ಕಟ್ಟೋದಿಲ್ಲ, ದೊಡ್ಡದಾಗಿ ಹೀರೋಗಳ ಥರ ಬಂದು ಸಂಘಟನೆಯಲ್ಲಿ ಗೊಂದಲ ಮಾಡೋದನ್ನು ಮಾಡ್ತಾರೆ. ಸೊ ಹಾಗಾಗಿ ದಯಮಾಡಿ ಮೆಂಬರ್ಶಿಪ್ ಬಗ್ಗೆ ಎಜುಕೇಟ್ ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಾವು ಮಾಡಬೇಕು. ಅದರ ಜೊತೆ ಬೋರ್ಡು, ಕಾರ್ಪೊರೇಷನ್, ಯೂನಿವರ್ಸಿಟಿ, ಲೋಕಲ್ ಬಾಡೀಸ್ಗಳಿದೆ, ಅವರೆಲ್ಲರೂ ಕೂಡ ಬೈಲಾ ರೀತಿಯ 22 ಸೆಕ್ಷನಲ್ಲಿ ಕ್ಲಿಯರಾಗಿ ಹೇಳಿದ್ದೇವೆ. DDಯನ್ನು ತೆಗೆದು ಲಿಸ್ಟನ್ನು ರಾಜ್ಯ ಸಂಘಕ್ಕೆ ಕಳಿಸಿ ಅದನ್ನು ಪಡೆದ್ರೆ ಅದು ಸದಸ್ಯತ್ವ ಅಂಗೀಕಾರ ಆಗ್ತದೆ. ಅದರ್ವೈಸ್ ಕಟ್ಟಲಿಲ್ಲ ಅಂದರೆ ಅದು DD ಎಲ್ಲೋ ಇಟ್ಕೊಳ್ಳೋದು, ತಾಲೂಕು ಅಕೌಂಟಲ್ಲಿ ಹಾಕ್ಕೊಂಡ್ರೆ ಅದು ಸಿಂಧು ಆಗಲ್ಲ, ಅದು ಲ್ಯಾಪ್ಸ್ ಆಗ್ತದೆ ಎನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದ್ರ ಜೊತೆ ಭಾಳ ಜನ ವೆಯ್ಟಿಂಗ್ ಪೀರಿಯಡಲ್ಲಿ ಇರ್ತೀರಾ.
ಅನೇಕ ಜನಕ್ಕೆ ಸಂಬಳ ಆಗಿರೋದಿಲ್ಲ, ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಸೊ ಅವರೆಲ್ಲರೂ ಕೂಡ ಸದಸ್ಯತ್ವದ ಹಣವನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥದ್ದನ್ನು, ಕಟಾವಣೆ ಮಾಡಬೇಕು ಅನ್ನುವಂಥದ್ದನ್ನು ತಾವು ಚರ್ಚೆ ಮಾಡಿ ದಯಮಾಡಿ 100% ಮೆಂಬರ್ಶಿಪ್ಪನ್ನು ಮಾಡುವಂಥ ವಿಚಾರದಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರೆಲ್ಲ ಕೂಡ ಗಮನವನ್ನು ಕೊಡಬೇಕು. ಅದಾದ ನಂತರ ನಿಮ್ಮ ಆಡಿಟ್ ರಿಪೋರ್ಟ್ ಅಕೌಂಟ್ಸ್ ಕೊಟ್ಟ ಮೇಲೆ ನಿಮ್ಮ ಮೆಂಬರ್ಶಿಪ್ ಇಮ್ಮಿಡಿಯೇಟಾಗಿ ರೀಫಂಡ್ ಆಗ್ತದೆ ಎನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಪ್ರಮುಖವಾಗಿರುವಂಥ ವಿಚಾರವನ್ನು ಸದಸ್ಯತ್ವದ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ವಿಚಾರ, ಸರ್ಕಾರದ ಮುಂದಿರುವಂಥ ಬೇಡಿಕೆಗಳು. ಸರ್ಕಾರದ ಮುಂದಿರುವಂಥ ಬೇಡಿಕೆಗಳು ಏನೇನು ಅನ್ನುವಂಥದ್ದು ತಮಗೆಲ್ಲ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ 21-22 ಬಜೆಟ್ನಲ್ಲಿ ಸರ್ಕಾರ 50 ಕೋಟಿ ಹಣವನ್ನು ಇಟ್ಟು ಒಂದು ಸೆಲ್ಲನ್ನು ಕೂಡ ಓಪನ್ ಮಾಡ್ತು. ಆದರೆ ಏನೇನಾಯಿತು, ಯಾಕ್ಯಾಕಾಯಿತು, ವಿಳಂಬ ಆಯ್ತು ಎಲ್ಲ ನಿಮಗೆ ಗೊತ್ತಿದೆ. ಆ ಕಮಿಟಿ ಆ ಒಂದು ಸೆಲ್ಲಿಂದ ಏನೇನು ಪ್ರೋಗ್ರೆಸ್ ಆಗಬೇಕಾಗಿತ್ತು, ಒಂದಿಷ್ಟು ಕೆಲಸಗಳಾಗಿದೆ. ಆದರೆ ಅಂದ್ಕೊಂಡಂಗೆ ಆಯ್ತಾ, ಆಗಲಿಲ್ಲ. 2022 ಬಜೆಟ್ನಲ್ಲೂ ಕೂಡ ಬಂತು. ಕ್ಯಾಬಿನೆಟ್ಟು 22 ನವಂಬರಲ್ಲಿ ಅಪ್ರೂವಲ್ಲು ಕೂಡ ಆಯಿತು. 22 ಡಿಸೆಂಬರ್ ಸರ್ಕಾರಿ ಆದೇಶ ಆಯಿತು. ಅದಾದಮೇಲೆ ಮತ್ತೆ ಆದೇಶಗಳಾಗ್ತಾ ಬಂದು ಇವತ್ತು ಒಂದು ಹಂತಕ್ಕೆ ಬಂದಿದೆ. ಸರ್ಕಾರ ನಾವೇನು ಮನೆ ಸ್ಟ್ರೈಕ್ ಕಾಲ್ ಮಾಡಿ ಡಿಸಿಷನ್ ತೊಗೊಂಡಾಗ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಷಡಾಕ್ಷರಿ ಅವರೇ ಇದನ್ನು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ 2,000 ಕೋಟಿ ಹಣ ಬೇಕು. 2,000 ಕೋಟಿಯನ್ನು ಒಂದೇ ಸಲ ಕೊಡಲಿಕ್ಕೆ ಆಗೋದಿಲ್ಲ. ಈಗ 17,000 ಕೋಟಿ 7th ಪೇ ಕೊಟ್ಟಿದ್ದೇವೆ, ಒಂದಿಷ್ಟು ಸಮಯಾವಕಾಶ ಕೊಡಿ ಎಂದಾಗ ಜನವರಿವರೆಗೆ ಕೂಡ ಸರ್ಕಾರ ಸಮಯವನ್ನು ತೆಗೆದುಕೊಂಡಿದೆ. ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಜಾರಿಯಾಗುವಂಥ ಈ ಯೋಜನೆ ಎಲ್ಲ ಮಾರಣಾಂತಿಕ ಕಾಯಿಲೆ, ಎಲ್ಲ ಇನ್ಪೇಷಂಟ್ ಇರ್ಬೋದು, ಎಲ್ಲ ಮೆಡಿಸಿನ್ ಫೆಸಿಲಿಟೀಸ್, ಆಂಬ್ಯುಲೆನ್ಸ್ ಸರ್ವಿಸ್, ಎಲ್ಲ ಸರ್ವೀಸಸ್ಗಳಿಗೂ ಕೂಡ ಉಚಿತ ಚಿಕಿತ್ಸೆ ಕೊಡುವಂಥ ಒಂದು ಕಾಂಪ್ರಹೆನ್ಸಿವ್ ಹೆಲ್ತ್ ಸ್ಕೀಮ್ ಇಡೀ ದೇಶದಲ್ಲಿ ಏನಾದರೂ ಜಾರಿಗೆ ಬಂದರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಯೋಜನೆಗೆ ಈಗ ಅಟೆಂಡೆನ್ಸ್ ರೂಲ್ಸ್, ಈಗ ಯಾರೋ ಹೆಣ್ಮಕ್ಳು ಬಂದರು 16 ಕೋಟಿ ಹಣ ಖರ್ಚು. ನೆನ್ನೆ ಯಾರೋ ಬಂದರು ನಮ್ಮ ದಾಂಡೇಲಿಯಿಂದ ಅಧ್ಯಕ್ಷರು ಕರ್ಕೊಂಬಂದಿದ್ರು, ಸರ್ 25 ಲಕ್ಷ ಖರ್ಚಾಗ್ತಾ ಇದೆ, ಏನು ಮಾಡಬೇಕು? ಈ ರೀತಿಯಾಗಿರುವಂಥ ಅನೇಕ ಸಮಸ್ಯೆಗಳು ನಮ್ಮ ನೌಕರಿದ್ದಾರೆ. ಆ ಬಿಲ್ಲು, ಅಲಾಟ್ಮೆಂಟ್, ಕೌಂಟರ್ ಸೈನ್, ಇವತ್ತು ಎಷ್ಟೋ ಕೋಟಿ ಇವತ್ತು ಸರ್ಕಾರದಲ್ಲಿ ಪೆಂಡಿಂಗ್ ಇದೆ. ನಾನು ಮೊನ್ನೆ ಕೂಡ ಸರ್ಕ್ಯುಲರ್ ಮಾಡಿದ್ದೇನೆ. ಆ ಸರ್ಕ್ಯುಲರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹೆಡ್ಗಳಿದ್ದರೆ ಆ ಹೆಡ್ಗಳಲ್ಲಿ ತಾವು ಆನ್ಲೈನ್ ಮೂಲಕ ಅದನ್ನು ಅಪ್ಲೋಡ್ ಮಾಡಿದ್ರೆ ಸಾಕು. ಅಲಾಟ್ಮೆಂಟನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿಸ್ತೇವೆ. ನಮಗೆ ಲೆಟ್ರು ಬರೆಯೋದು ಬೇಡ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ನಿಮ್ಮ ಜಿಲ್ಲಾ ಪಂಚಾಯತಿಂದ ಲೆಟ್ರು ಬರೆದಿರ್ತೀರಾ, ಆ ಕಾಪಿಯನ್ನು ನಮ್ಮ ರಾಜ್ಯ ಸಂಘಕ್ಕೆ ಮೇಲ್ ಮಾಡಿದ್ರೆ ಸಾಕು. ನಾವು ಅದನ್ನು ಫಾಲೋಅಪ್ ಮಾಡಿ ಕೂಡಲೇ ನಿಮ್ಮ ಮೆಡಿಕಲ್ ಅಲಾಟ್ಮೆಂಟನ್ನು ಈಗಿರುವಂಥದ್ದು ರಿಲೀಸ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗಾಗಲೇ ವಾಟ್ಸಪ್ನಲ್ಲಿ ಕೂಡ ತಮಗೆ ತಿಳಿಸಿದ್ದೇವೆ. ಈಗಾಗಲೇ ಚೀಫ್ ಸೆಕ್ರೆಟರಿ ಇರ್ಬೋದು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಹರ್ಷ ಗುಪ್ತಾ ಅವರು ಹೆಲ್ತ್ ಸೆಕ್ರೆಟರಿ, ಹಾಗೆ ನಮ್ಮ ಸಂಗಪ್ಪ ಅಂತೇಳಿ ಸಾಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು, ಅವ್ರ ಜೊತೆಲ್ಲ ಕೂಡ ಚರ್ಚೆಗಳನ್ನು ಮಾಡಿದ್ದೇವೆ. ವಿಶ್ವಾಸ ಇಡಿ, ಈ ಒಂದು ತಿಂಗಳ ಅಂತ್ಯಕ್ಕೆ ನಾನು ಅವ್ರಿಗೆ ಸ್ಪಷ್ಟಪಡಿಸಿದ್ದೇನೆ. ಈ ತಿಂಗಳ ಎಂಡೊಳಗೆ ಈ ಸ್ಕೀಮನ್ನು ನೀವು ಲಾಂಚ್ ಮಾಡಲಿಲ್ಲ ಅಂದರೆ ನಿಮ್ಮ ಚೇಂಬರ್ ಮುಂದೆ ಒಂದು 500 ಜನ ಮಲ್ಕೊಂಡ್ಬಿಡ್ತೀವಪ್ಪ, ನಮ್ಮ ಹೆಣದ ಮೇಲೆ ತಾಟ್ಕೊಂಡು ನೀವು ಹೋಗಬೇಕು ಅನ್ನುವಂಥ ಮಾತನ್ನು ಅಧಿಕಾರಿಗಳಿಗೆ ಭಾಳ ಸ್ಪಷ್ಟವಾಗಿ ಕೂಡ ನಾನು ಹೇಳಿದ್ದೇನೆ. ವಿಶ್ವಾಸ ಇದೆ. ಚೀಫ್ ಸೆಕ್ರೆಟರಿ ಕೂಡ 15ನೇ ತಾರೀಕು ಮೀಟಿಂಗ್ ತಗೊಂಡು ಒಂದು ಫೈನಲ್ ಮೀಟಿಂಗ್ ಮಾಡಿ ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಸೊ ಈ ಸಭೆಯಲ್ಲೂ ಕೂಡ ಒಂದು ನಿರ್ಣಯ ತಗೊಳ್ಳೋಣ. ಈ ಅಂತ್ಯದೊಳಗಾಗಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದು ಸಭೆಯನ್ನು ಮಾಡಿ ಮುಂದಿನ ತೀರ್ಮಾನದ ಬಗ್ಗೆ ನಾವೆಲ್ಲ ಕೂಡ ಹೆಜ್ಜೆಗಳನ್ನು ಇಡುವಂಥ ತೀರ್ಮಾನವನ್ನು ಮಾಡ್ತೇವೆ. ನನಗೆ ಕೂಡ ವಿಶ್ವಾಸ ಇದೆ. ಈ ತಿಂಗಳ ಅಂತ್ಯದಲ್ಲಿ ಅದ್ರ ಮೇಲೆ ಒತ್ತಡವನ್ನು ಹಾಕಿ ಆ ಯೋಜನೆ ಜಾರಿಗೊಳಿಸುವಂಥ ಕೆಲಸ ಮಾಡ್ತೇವೆ. ಎಲ್ಲ ಕೆಲಸ ಮುಗಿದಿದೆ. ಸಾಫ್ಟ್ವೇರ್ ಇತ್ತು, ಅದು ಸೆಂಟ್ರಲ್ಲಿ ಕೊಟ್ಟರು, ಅವ್ರದ್ದು ಇವ್ರ ನಡುವೆ MOU ಆಗಲಿಲ್ಲ, ಅವ್ರು ಕೋರ್ಟ್ಗೆ ಹೋದರು, ಅನೇಕ ಗೊಂದಲಗಳಾಯಿತು. ಇದೆಲ್ಲದೂ ಕೂಡ ಮುಗಿದು ಇವತ್ತು ಅಂತಿಮ ಹಂತಕ್ಕೆ ಬಂದಿದೆ ಎನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಇದು ಪ್ರಮುಖವಾಗಿರುವಂಥ ವಿಚಾರ. ಜನವರಿ ತಿಂಗಳಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಭರವಸೆ, ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಹೊಂದಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇ ವಿಚಾರ, ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪನೆ ಮಾಡಬೇಕಾಗಿರೋದು ಸರ್ಕಾರದ ಮುಂದಿರುವಂಥ ಒಂದು ಬಹುದೊಡ್ಡ ಬೇಡಿಕೆ. ಇವತ್ತು 2.5 ಲಕ್ಷ ಜನ NPS ನೌಕರರು ನಮ್ಮ ಜೊತೆ ಇದ್ದಾರೆ. ಸುಲಭ ಇಲ್ಲ. 13, 14, 15 ವರ್ಷ ಆಗಿದೆ. 10 ವರ್ಷ ಆದಮೇಲೆ ಗೊತ್ತಾಯಿತು ಅವ್ರಿಗೆ ಎಷ್ಟು ಪೆನ್ಷನ್ ಬರ್ತಾ ಇದೆ ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ UPS ಸ್ಕೀಮನ್ನು ಕೂಡ ತಂದಿದೆ. ಆದರೆ ಯಾವ ರಾಜ್ಯಗಳು ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಮಹಾರಾಷ್ಟ್ರವನ್ನು ಬಿಟ್ಟರೆ. ಆದರೆ ನಮ್ಮ ತೀರ್ಮಾನ, ನಮ್ಮ ಸಂಘಟನೆ ನಿಲುವು, ನಮ್ಮ ಸ್ಪಷ್ಟ ಭರವಸೆನೂ ಕೂಡ ಇತ್ತು NPS ಅನ್ನು ಅಬಾಲಿಷ್ ಮಾಡಬೇಕು ಅಂತೇಳಿ. ಸೊ ಭಾಳಷ್ಟು ಜನ ಕೇಳ್ತಾಯಿದ್ರು,
ಸರ್ ಷಡಾಕ್ಷರರು ಯಾಕೋ NPS ಬಗ್ಗೆ ತುಂಬ ಸ್ಮೂತ್ ಆಗಿದ್ದಾರೆ, NPS, ಹೆಲ್ತ್ ಸ್ಕೀಮು, 7th ಪೇ ಕಮಿಷನ್ ಎಲ್ಲರೂ ಒಟ್ಟಿಗೆ ಹೇಳ್ತಾ ಇದ್ವಿ. ಆದರೆ ಸರ್ಕಾರ ಹೇಳ್ತಿತ್ತು 7th ಪೇ ಕಮಿಷನ್ ಕ್ಲಿಯರ್ ಮಾಡ್ತು, ಹೆಲ್ತ್ ಸ್ಕೀಮ್ ಮಾಡಿಲ್ಲ, ಜನವರಿಗೆ ಮಾಡ್ತೀವಿ ಅಂತ ಹೇಳಿದೆ. ಸೊ ಎಲ್ಲದನ್ನೂ ಒಟ್ಟಿಗೆ ಹೇಳಿದಂಥ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಹೇಳಲೇಬೇಕಾಗ್ತದೆ. ಸಂಘದವರು ಒಂದೇ ಸಬ್ಜೆಕ್ಟ್ 7th ಪೇ ಕಮಿಷನ್ ಇಟ್ಕೊಂಡು ನಾವು ಸ್ಟ್ರೈಕ್ ಕಾಲ್ ಮಾಡಿದ್ರೆ NPS ಗಲಾಟೆ ಮಾಡ್ತಾರೆ, NPS ಒಂದೇ ಸಬ್ಜೆಕ್ಟ್ ಇಟ್ಕೊಂಡ್ರೆ OPS ಎಂಪ್ಲಾಯ್ ಗಲಾಟೆ ಮಾಡ್ತಾರೆ. ಸಂಘಟನೆ ಎಲ್ಲರ ವಿಚಾರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈಗ ಒಂದು ಹಂತಕ್ಕೆ ಬಂದಿದ್ದೇವೆ. ಇವಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದ್ದಾರೆ, NPS ಕಮಿಟಿ 2 ಮೀಟಿಂಗನ್ನು ನಡೆಸಿದೆ. ಯಾವಾಗ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದ್ದು? 16/8/24. ಇನ್ನೂ 4 ತಿಂಗಳಾಗಿಲ್ಲ ಸ್ವಾಮಿ, 2 ಮೀಟಿಂಗ್ ಆಯಿತು. ಅವ್ರ ಅಧಿಕಾರಿಗಳು ನಮಗೆ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ವಾರದಲ್ಲಿ 2-3 ರಾಜ್ಯಗಳಿಗೆ ಕೂಡ ಭೇಟಿ ನೀಡಲಿಕ್ಕೆ ಡೆಪ್ಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ವಿಧಾನಸೌಧ ಕಳಿಸ್ಕೊಟ್ಟಿದ್ದಾರೆ. ಆ ರಿಪೋರ್ಟು ಬಂದ ಮೇಲೆ ಒಂದೇ ಒಂದು ಫೈನಲ್ ಮೀಟಿಂಗನ್ನು ಮಾಡಿ ಡಾಕ್ಟರ್ ಅಂಜುಮ್ ಪರ್ವೇಜ್ ಅವರು ಚೇರ್ಮನ್ ಅವರು ಕೂಡ ಭೇಟಿ ಮಾಡಿದಾಗ ಹೇಳಿದ್ದಾರೆ. ಡಾಕ್ಟರ್ ರೇಜು ಕೂಡ ಮೆಂಬರ್ ಆಫ್ ದಿ ಕಮಿಟಿ ಇದ್ದಾರೆ, ರಿತೇಶ್ ಕುಮಾರ್ ಸಿಂಗ್ ಅವರಿದ್ದಾರೆ, ಬಿಸ್ವಾಸ್ ಇದ್ದಾರೆ. ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೊಂದು ಫೈನಲ್ ಮೀಟಿಂಗ್ ಮಾಡಿ ಸರ್ಕಾರಕ್ಕೆ NPS ಕಮಿಟಿಯ OPS ಮಾಡುವಂಥ ಒಂದು ವಿಸ್ತೃತವಾದ ಒಂದು ವರದಿಯನ್ನು, ಒಂದು ಫ್ರೂಟ್ಫುಲ್ ರಿಪೋರ್ಟನ್ನು ನಾವು ಸರ್ಕಾರಕ್ಕೆ ಕೊಡಿಸ್ತೇವೆ, ಒಂದು ಫೈನಲ್ ಮೀಟಿಂಗ್ ಮಾಡಿ ಅನ್ನೋದನ್ನು ನಾನು ಕಳೆದ ವಾರ ನಡೆದಂಥ ಸಭೆಯಲ್ಲಿ ಭಾಳ ಸ್ಪಷ್ಟವಾಗಿ ಆ ಸಮಿತಿಯ ಚೇರ್ಮನ್ ಅವರು ನಮಗೆ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡಬೇಕು. ಭಾಳ ಜನ ಹೇಳ್ತಾ ಇದ್ರು NPS ಕಮಿಟಿ ಮಾಡಿದ್ದೆ ಸರಿ ಇಲ್ಲ. ಓಕೆ, ಏನು ಮಾಡಬೇಕು? 7th ಪೇ ಕಮಿಷನ್ ಏಕಾಏಕಿ ಕೊಟ್ಬಿಡ್ಬೇಕು, ಒಂದು 40% ಫಿಟ್ಮೆಂಟ್ ಕೊಟ್ಬಿಡ್ಬೇಕು. ಕಮಿಟಿ ಅವಶ್ಯಕತೆ ಇಲ್ಲ. ಕಮಿಟಿ ಬೇಕಲ್ಲ, ಅವಶ್ಯಕತೆ ಇದೆಯಲ್ಲ, ಸರ್ಕಾರ ಮಾಡಬೇಕಲ್ಲ, ಅವರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಾರಲ್ಲ. ಸೊ ಹಾಗಾಗಿ ಈಗಾಗಲೇ ಸಮಿತಿ ರಚನೆ ಆಗಿದೆ, 5 ಜನ, ಮೀಟಿಂಗ್ಗಳಾಗಿದೆ 2, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, 75% ಸ್ಟೇಜಿಗೆ ಬಂದಿದ್ದಾವೆ. ಇನ್ನು 25% ಫೈನಲ್ ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು. ವರದಿ ಕೊಟ್ಟ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ಕ್ಯಾಬಿನೆಟ್ಗೆ ತರಬೇಕು, ಅದನ್ನು ತಂದು ಆ ಜಾರಿಗೊಳಿಸುವಂಥ ಕೆಲಸವನ್ನು ನಾವು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಚುನಾವಣೆಗಳು ಕೂಡ ಮೊನ್ನೆ ಸ್ಪರ್ಧೆ ಮಾಡಿದಾಗ ಹೇಳಿದ್ವಿ, ನಾವು ಮನ್ವಂತರದ ಮುಂದಣ ಹೆಜ್ಜೆನಲ್ಲಿ NPSನ OPS ಮಾಡುವುದೇ 2025ನೇ ವರ್ಷದ ಮೊದಲನೇ ಅಜೆಂಡಾ ಅನ್ನುವಂಥ ಮಾತನ್ನು ಹೇಳಿದ್ವಿ. ಸೊ ಹಾಗಾಗಿ ನಾನು ಕೂಡ ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ನಾನು ಈ ಸಲ ಚುನಾವಣೆಯಲ್ಲಿ ನಿಂತಾಗ ನೋಡಿದೆ, ಒಬ್ಬರು ಯಡ್ರಾಮಿ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ನಿಜಲಿಂಗಪ್ಪ ಅಂತಿದ್ದಾರೆ. ಇದ್ದಾರೇನ್ರಿ? ಕೈ ಎತ್ರಿ, ಎದ್ದು ನಿಂತ್ಕೊಳ್ರಿ. OPS ನೌಕರರವರು. ನಾನು ಚುನಾವಣೆ ಮತ ಕೇಳೋಕೆ ಹೋದೆ. ನಾನು ಹೆಮ್ಮೆಯಿಂದ 4 ಕಡೆ ಭಾಷಣದಲ್ಲಿ ಹೇಳಿದ್ದೇನೆ, ನನಗೆ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಆಯ್ತಾ ಪ್ರತಿನಿಧಿ. ನಾವು ಶಾಲು ಹಾರ ಹಾಕಕ್ಕೆ ಹೋದ್ರೆ ಕೇಳ್ತಾರೆ, ಸೊಮ್ಮೆ ಬೇಕಿಲ್ಲ, ನಾನು OPS ಎಂಪ್ಲಾಯ್, ನನಗೆ ನಾನು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ. ಏನಂತ ಗೆದ್ದು ಬಂದಿದ್ದೀನಿ? ನನ್ನನ್ನು ಆಯ್ಕೆ ಮಾಡಿದ್ರೆ NPS OPS ಮಾಡ್ತೇನೆ ಅಂತ ಗೆದ್ದಿದ್ದೇನೆ. ನೀವಿಷ್ಟೇ ಮಾಡ್ಬೇಕು. ನನಗೆ ಇಷ್ಟು ಜನಗಳಿದ್ದಾರೆ, ಗುಲ್ಬರ್ಗ ನಮ್ಮ ಅಧ್ಯಕ್ಷರು ಬಳ್ಳೊಂಡಿಗೆ ಇದ್ದಾರೆ, ಅವ್ರ ಎದುರುಗಡೆ ಪ್ರಮಾಣ ಮಾಡಿಸ್ತಾರೆ, ಕೈ ಹಿಡಿದು ಪ್ರಮಾಣ ಮಾಡಿಸ್ತಾರೆ, ನಿಮ್ಮ ಅವಧಿನಲ್ಲಿ NPS OPS ಮಾಡ್ತೇವೆ ಅಂತ ಪ್ರಮಾಣ ಮಾಡಿ ನಮಗೇನು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಹೇಳಿದೆ NPS ಎಂಪ್ಲಾಯ್ ಅಂತ ಕೇಳಿದೆ ಅವ್ರಿಗೆ, ಸ್ವಾಮಿ ನಾನು OPS. ಆ ಬದ್ಧತೆ ಪ್ರತಿಯೊಬ್ಬ NPS ನೌಕರನಿಗೆ ಬರಬೇಕು ಅನ್ನುವಂಥ ವಿನಂತಿಯನ್ನು ಈ ವೇದಿಕೆ ಮುಂದೆ ಹೇಳಲಿಕ್ಕೆ ಬಯಸ್ತಾನೆ. ನನಗೆ ಖುಷಿ ಆಯಿತು, ಮುಚ್ಚುಮರೆ ಏನಿಲ್ಲ. ನೋಡ್ರಿ ಅವ್ರಿಗೆ ಎಷ್ಟು ಅಭಿಮಾನ, ಯಾವುದೇ ನಿರೀಕ್ಷೆಗಳನ್ನು ಮಾಡದೆ ಪ್ರಮಾಣ ಮಾಡಿಸ್ಕೊಂಡು ನಮ್ಮ ಮಾತನ್ನು ಪ್ರಾರಂಭ ಮಾಡಿಸ್ತಾರೆ. ಈ ಥರದ ವ್ಯಕ್ತಿತ್ವ ಭಾಳ ಮುಖ್ಯ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾನೆ. ವಿಶ್ವಾಸ ಇಡಿ, ಬೇಗ ರಿಪೋರ್ಟನ್ನು ತೆಗೆದುಕೊಂಡು ಸಚಿವ ಸಂಪುಟದ ಮುಂದೆ ತಂದು, ಕೆಲವರು ಏನೇನೋ ಹೇಳ್ತಿದ್ದಾರೆ, ಸರ್ಕಾರಿ ನೌಕರ ಸಂಘ ಯಾಕೆ ಬೇಕು? NPS ಬಗ್ಗೆ ನಾವು ಇದೀವಲ್ಲ, ಈಗ ಸೀರಿಯಸ್ ಆಗಿದ್ದೀವಲ್ಲ, ಹಿಂದೆನೂ ಸೀರಿಯಸ್ ಇದ್ವಿ. 7th ಪೇ ಕಮಿಷನ್ ಅಡ್ಡ ಇತ್ತು, ಬೇರೆ ಬೇರೆ ಸಮಸ್ಯೆಗಳಿತ್ತು, 2 ಇಟ್ಟರೆ ಮಾಡ್ತಾ ಇರಲಿಲ್ಲ, ಗೊತ್ತಿತ್ತು. ಈಗೇನು ಕೆಲಸ ಇಲ್ಲಲ್ಲ ನಮಗೆ. ಇನ್ನು 5 ವರ್ಷ 29ರವರೆಗೆ ಏನು ಕೆಲಸ ಇದೆ? NPS ಆಗಬೇಕು, ಹೆಲ್ತ್ ಸ್ಕೀಮ್ ಆಗಬೇಕು, ಸೆಂಟ್ರಲ್ ಪೇ ಕಮಿಷನ್ ಆಗಬೇಕು, ನಮ್ಗೆ ಅಷ್ಟೇ ಕೆಲಸ, ಇನ್ನೇನಿಲ್ಲ. ಅದರ ಮೊದಲ ಹೆಜ್ಜೆ NPS to OPS ಆಗುವಂಥದ್ದೇ ನಮ್ಮ ಮೊದಲ ಪ್ರಯತ್ನ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ. ಸೊ ಹಾಗಾಗಿ ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಹಾಗೆ ಹೀಗೆ, ಇವತ್ತು ಹೇಳ್ತಾನೆ, ಸಂಘಟನೆ ಶಾಶ್ವತ, ನಾವ್ಯಾರು ವ್ಯಕ್ತಿಗಳು ಶಾಶ್ವತ ಅಲ್ಲ. ಸರ್ಕಾರಿ ನೌಕರರ ಸಂಘದ ಸದಸ್ಯರಲ್ಲದವರ ಹೇಳಿಕೆಗಳಿಗೆ ಯಾವುದೇ ಮಾನ್ಯತೆಗಳನ್ನು ಕೊಡಬಾರ್ದು. ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕಾ? ವಿಧಾನಸೌಧ ಮುತ್ತಿಗೆ ಹಾಕಬೇಕಾ? ತಾಲೂಕು ಜಿಲ್ಲೆ ಬಂದ್ ಮಾಡಬೇಕಾ? ಇದೀವ್ರಿ, ತೀರ್ಮಾನ ಮಾಡೋಣ. ನಾವು ರೆಡಿ ಇದ್ದೀವಿ, ನೀವು ರೆಡಿ ಆಗಬೇಕಲ್ಲ.
ನಿಮ್ಮ ಕೆಳಗಿರೋ ರೆಡಿ ಆಗಬೇಕಲ್ಲ, ಇದು ಸಂಘಟನೆ. ಯಾರ್ಯಾರು ಏನೇನೋ ಮಾಡಿ ಏನೇನು ಅಸಭ್ಯವಾಗಿ ನಡ್ಕೊಂಡು ಏನು ಅವಾಂತರಗಳನ್ನು ಸೃಷ್ಟಿ ಮಾಡಿ ಬಿಗ್ ಶೂನ್ಯ ಸಾಧನೆಗಳನ್ನ ಮಾಡಿದಾರೆ ನಮ್ಮ ಮುಂದೆ ಇದ್ದಾರೆ. ಅಂತರ ಬಗ್ಗೆ ಎಚ್ಚರಿಕೆಯಿಂದ ಇರ್ರಿ. ಈ ಸಂಘಟನೆಗೆ 104 ವರ್ಷಗಳ ಇತಿಹಾಸ ಇದೆ. ಅನೇಕ ಜನ ಅಧ್ಯಕ್ಷಗಳು ಹೋರಾಟಗಳನ್ನು ತ್ಯಾಗಗಳನ್ನು ಮಾಡಿ ಇವತ್ತು ಈ ಹಂತದವರೆಗೆ ಸಂಘಟನೆ ತಂದಿದ್ದಾರೆ. ಪ್ರತಿ ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಸಂಘಟನೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆರ್ಥಿಕ ಸಂಪನ್ಮೂಲ ಕೂಡ ಇರುವಂಥ ಈ ದೇಶದ ಒಂದು ಮಾದರಿ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ಹಾಗಾಗಿ ನೀವೆಲ್ಲರೂ ಕೂಡ ಸಂಘಟನೆ ಜೊತೆ ಇರ್ರಿ. ಕೆಲವರು ತಾಲೂಕಿನಲ್ಲಿ ದಿಕ್ಕು ತಪ್ಪಿಸ್ತಾರೆ, ಜಿಲ್ಲೆಯಲ್ಲಿ ದಿಕ್ಕು ತಪ್ಪಿಸ್ತಾರೆ. ಮುಲಾಜಿಲ್ಲ ರೀ, ಪ್ರಶ್ನೆ ಇಲ್ಲ ರೀ, ಕಾಂಪ್ರಮೈಸ್ ಆಗೋಂಗಿಲ್ಲ. ನಿಮ್ಮನ್ನು ಯಾಕೆ ಜನ ಆಯ್ಕೆ ಮಾಡಿರೋದು? ನೀವು ಮ್ಯಾನಿಫೆಸ್ಟೋ ಹೇಳಿದಿರಲ್ವಾ, NPS OPS ಮಾಡ್ತಾನೆ ಅಂತೇಳಿ. ಅದು ಸಂಘಟನೆ ಜವಾಬ್ದಾರಿ, ನಿಮ್ಮ ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸವನ್ನು ಮಾಡೋಣ. ಈ ರಿಪೋರ್ಟನ್ನು ಬೇಗ, ನಾನು ಕೂಡ ಮೊನ್ನೆ ಭೇಟಿ ಮಾಡಿದ್ದೀನಿ, ಇನ್ನೊಂದು ವಾರ ಭೇಟಿ ಮಾಡ್ತೀನಿ. ಸೊ ರಿಪೋರ್ಟ್ ತಗೊಳಿಸ್ತೀವಿ. ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರದಲ್ಲೆಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ ಬೆಂಗಳೂರಿನಲ್ಲಿ ಕೂಡ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ಮತ್ತೆ ಒತ್ತಡ ಹಾಕಿ ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು 100ಕ್ಕೆ 100 ಬರುವಂಥ ದಿನಗಳಲ್ಲಿ 25ನೇ ವರ್ಷದಲ್ಲಿ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ 7ನೇ ವೇತನ ಆಯೋಗದು 2ನೇ ವರದಿ ಶಿಫಾರಸ್ಸು. ಇನ್ನೂ ನಮಗೆ ಶಿಫಾರಸ್ಸು ಇಂಪ್ಲಿಮೆಂಟ್ ಆಗಿಲ್ಲ. ಆ ರಿಪೋರ್ಟನ್ನು ಸರ್ಕಾರ ಬಿಚ್ಚಿ ನೋಡೋಕ್ಕಾಗ್ತಾ ಇಲ್ಲ. ನಮಗೆ ಕೂಡ ಚುನಾವಣೆಗಳು ಬಂತು, ನಾವು ಒತ್ತಡದಲ್ಲಿದ್ದೀವಿ. 3 ತಿಂಗಳು ನೋಡಲಿಕ್ಕಾಗಲಿಲ್ಲ. ಸರ್ಕಾರಕ್ಕೆ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ಏನು ರಿಕ್ವೆಸ್ಟ್ ಕೊಟ್ಟಿದ್ದೇವೆ? ಆ ಒಂದು 2ನೇ ಏನು ವರದಿ ಇದೆ ಅದನ್ನು ರೀಡ್ ಮಾಡಬೇಕು. ಅದರಲ್ಲಿ ಅನೇಕ ಆಡಳಿತಾತ್ಮಕ ವಿಷಯಗಳಿದೆ, ಪೇ ಅನಾಮಲೀಸ್ಗಳ ಬಗ್ಗೆ ಇದೆ, ಅನೇಕ ರೆಕಮೆಂಡೇಷನ್ಗಳನ್ನು ಕೂಡ ಅದರಲ್ಲಿ ಕೊಟ್ಟಿದೆ. ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಗಮನವನ್ನು ಹರಿಸೋಣ ಅನ್ನುವಂಥದ್ದನ್ನು ಹೇಳ್ತಾ ಚೀಫ್ ಸೆಕ್ರೆಟರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಸೆಕೆಂಡ್ ರಿಪೋರ್ಟ್ನಲ್ಲಿ ಏನೇನಿದೆ ಅದನ್ನು ಮೊದಲು ಬಿಡುಗಡೆಗೊಳಿಸಿ ಆಮೇಲೆ ಹಂತವಾಗಿ ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಅದರ ನಂತರದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಈಗಲಿಂದನೇ ಮಾನಸಿಕವಾಗಿ ಸಿದ್ಧರಾಗಿ ಕೇಂದ್ರ ಮಾದರಿಯ ವೇತನ. ನಾನು ಹಿಂದೆ ಚುನಾವಣೆಗೆ ನಿಂತಾಗ ಹೇಳಿದ್ದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸರ್ಕಾರ ಹೇಳಿದ್ದೆಲ್ಲ ಮಾಡಲಿಕ್ಕಾಗಲ್ಲ, ಸಂಘ ಹೇಳಿದ್ದೆಲ್ಲ ಮಾಡಲಿಕ್ಕಾಗೋದಿಲ್ಲ. 1-2-3 ಆದರೂ ಬಿಡಬೇಕಲ್ಲ ಮುಂದಿನ ಜನ್ರೇಷನ್ಗೆ. ಸೆಂಟ್ರಲ್ ಪೇ ಕಮಿಷನ್ ಬಗ್ಗೆ ಹಿಂದೆ ಹೇಳಿದ್ವಿ. ಭಾಳಷ್ಟು ಜನ ನಮಗೆ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಹೇಳಿದ್ವಿ. 7th ಪೇ ಕಮಿಷನ್ ಇವತ್ತು ತಗೊಂಡಿದ್ದೀವಿ. ಇವತ್ತು ನಮ್ಮ ಸಂಬಳ ಜಾಸ್ತಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಸಂಬಳ ಜಾಸ್ತಿ ಇದೆ. 1 ವರ್ಷ 8 ತಿಂಗಳು ಅವ್ರ ಸಂಬಳ ಕಡಿಮೆ, ನಮ್ಮದು ಜಾಸ್ತಿ. 7 ವರ್ಷ 4 ತಿಂಗಳು ನಮ್ಮದು ಕಡಿಮೆ, ಅವ್ರದ್ದು ಜಾಸ್ತಿ. ಈಗ 7th ಪೇ ತಗೊಂಡಿದ್ದೀವಿ. ಈಗ 25, 30, 40 ಸಾವಿರದವರೆಗೆ ಸಂಬಳ ಜಾಸ್ತಿ ಆಗಿದೆ. ಮತ್ತು ಸೆಂಟ್ರಲ್ ಪೇ 26ಕ್ಕೆ ಆಗ್ತದೆ. ಯಾಕಾಗುತ್ತೆ ಅಂದರೆ ಈಗಾಗಲೇ ಅರ್ಧ ಕೆಲಸ ಅದರಲ್ಲಿ ಮುಗಿಸಿದ್ದೀವಿ. ಡಾಕ್ಟರ್ ಸುಧಾಕರ್ ಅವರು ಕಮಿಷನ್ ಅಪಾಯಿಂಟ್ ಮಾಡಿದ್ವಿ. ದಾವಣಗೆರೆಯಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಪಾಲಾಕ್ಷ ಅವ್ರಾಗ ಇಲ್ಲಿನ ಅಧ್ಯಕ್ಷಿದ್ರು. ಗೆಸ್ಟ್ ಹೌಸಲ್ಲಿ ಕಾಯ್ದ್ವಿ. ಕಮಿಟಿ ರಚನೆ ಮಾಡೋದಿಲ್ಲ ಅಂತ ಕೂತಿದ್ರು, ಗಲಾಟೆ ಮಾಡಿದ್ವಿ. ಇಮ್ಮಿಡಿಯೇಟಾಗಿ ಅಲ್ಲಿ ಅನೌನ್ಸ್ ಮಾಡಿದ್ರು, ಡಾಕ್ಟರ್ ಸುಧಾಕರ್ ಅವ್ರನ್ನ ಕಮಿಟಿ ಚೇರ್ಮನ್ ಮಾಡ್ತೀವಿ ಅಂತೇಳಿ. ಆದೇಶದಲ್ಲಿ ನಾವೇನು ಮಾಡಿದ್ವಿ, 7th ಪೇ ಕಮಿಷನ್ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನವನ್ನು ನೀಡಲಿಕ್ಕೆ ಅಧ್ಯಯನವನ್ನು ಮಾಡಿ ವರದಿ ಕೊಡಿ ಅಂತೇಳಿ ಒಂದು ಲೈನನ್ನು ಸೇರಿಸಿದ್ವಿ. ನೋಡಿ, 2022 ನವೆಂಬರ್ ಆದೇಶದಲ್ಲಿ ಆ ಒಂದು ಲೈನ್ ಸೇರಿಸಿದಂಥ ಪರಿಣಾಮವಾಗಿ ಇವತ್ತು ಮಾಸ್ಟರ್ ಸ್ಕೇಲ್ಸ್ಗಳೇನು 65-70 ಇದೆ, 25 ಮಾಸ್ಟರ್ ಸ್ಕೇಲ್ಗೆ ಇಳಿಸಿ 7th ಪೇ ಕಮಿಷನ್ ಚೇರ್ಮನ್ ಡಾಕ್ಟರ್ ಸುಧಾಕರ್ ಅವರು ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ ಮಾಡಿದ್ದಾರೆ. ಏನಂತ ಶಿಫಾರಸ್ ಮಾಡಿದ್ದಾರೆ ಅಂದರೆ, ಮುಂದೆ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಯಾವಾಗ ಕೊಡ್ತಾರೆ ಅದು ಕೊಟ್ಟ ಮೇಲೆ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಶಿಫಾರಸನ್ನು ಮಾಡಿದೆ. ಅರ್ಧ ಕೆಲಸ ಮುಗ್ದಿದೆಯಲ್ರಿ, ಮತ್ತೆ ಕಮಿಷನ್ ಪ್ರಶ್ನೆ ಇಲ್ಲ. ಈಗ ಆ ಕೆಲಸಗಳನ್ನು ಇವತ್ತು ಸರ್ಕಾರದ ಮುಂದಿದೆ. ಆ ರಿಪೋರ್ಟಲ್ಲಿ ಕೂಡ ಇದೆ, ಅದು ಕೂಡ ಡಿಸ್ಕ್ಲೋಸ್ ಆಗಿರೋದು ನಿಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಅದನ್ನು ತೆಗೆದುಕೊಳ್ಳೋಣ. ಸೊ ಇವತ್ತು DA ಈಕ್ವಲ್ ಸಿಗ್ತದೆ, HRA ಜಾಸ್ತಿ ಆಗ್ತದೆ. ಬೆಂಗಳೂರು ಆ್ಯಂಡ್ ನೈಬರಿಂಗ್ ಡಿಸ್ಟ್ರಿಕ್ಟ್ ಕಾರ್ಪೊರೇಟ್ ಸಿಟೀಸ್ಗಳಿಗೆ 2-3% HRA, ರಿಸ್ಕ್ ಅಲೋಯನ್ಸ್ಗಳು, ಅದರ್ ಅಲೋಯನ್ಸ್ಗಳು, ಎಜುಕೇಷನ್ ಅಲೋಯನ್ಸ್ಗಳು ಜಾಸ್ತಿ ಆಗ್ತದೆ. ಆ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಅವಾಗ ಮಾಡೋಣ. ಈಗಲೇ ತೀರ್ಮಾನ ಮಾಡೋದು ಬೇಡ. 26 ಅವ್ರಿಗೆ ಈ ಬಜೆಟಲ್ಲಿ ಏನಾಗುತ್ತೆ ನೋಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಬಜೆಟಲ್ಲಿ ಏನಾಗುತ್ತೆ, ಅದಾದಮೇಲೆ ಕಮಿಟಿ ಮಾಡ್ತಾರೆ, ಅವರು ಕೂಡ ಪ್ರೋಸೆಸ್ ಇದೆ. ಇದನ್ನು ನೋಡಿಕೊಂಡು ಹಂತವಾಗಿ ನಾವು ಹೆಜ್ಜೆಗಳನ್ನು ಇಡುವಂಥ ಕೆಲಸವನ್ನು ಮಾಡಿ 22 ರಾಜ್ಯಗಳಲ್ಲಿ ಈಗಾಗಲೇ ಸೆಂಟ್ರಲ್ ಪೇ ಕಮಿಷನ್ ಹೆಂಗಿದೆ
ಕರ್ನಾಟಕ 23ನೇ ರಾಜ್ಯ ಆಗುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. 26 ಅಂತ ಹೇಳಿದ್ರೆ 25 ಇನ್ನೊಂದು 5-6 ತಿಂಗಳಾದಮೇಲೆ ಸರ್ಕಾರದ ಮೇಲೆ ಮನವಿ ಕೊಡೋದು, ಗೇಟ್ ಮೀಟಿಂಗ್ ಮಾಡೋದು, ಪೆನ್ ಡೌನ್ ಸ್ಟ್ರೈಕ್ ಮಾಡೋದು, ಸರ್ಕಾರದ DC ತಾಲೂಕು ಆಫೀಸ್ ಮುಂದೆ ಮನವಿ ಕೊಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ. ಆ ದಿಸೆಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತೇನೆ. ವಿಷಯವನ್ನು ಕೂಡ ತಮ್ಮ ಮಂಡನೆಗೆ ಬಿಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಹಾಗೆ 2,70,000 ಹುದ್ದೆಗಳ ಖಾಲಿ ಇದೆ. ಭರ್ತಿ ಆಗುತ್ತಾ? ತುಂಬ ಕಷ್ಟ ಇದೆ. ಈ ಒಳ ಮೀಸಲಾತಿ ಎನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಮತ್ತೆ ಸಮಯ 1 ವರ್ಷ ಯಾವುದೇ ನೇಮಕಾತಿಗಳನ್ನು ಸದ್ಯಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೂಡ ನಮ್ಮ ಮುಂದೆ ಚರ್ಚೆಗಳಿದೆ. ಸರ್ಕಾರದ ಮುಂದೆ ಹಂತ ಹಂತವಾಗಿ ಹೇಗೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ನಾವು ಖಂಡಿತ ಮಾಡ್ತೇವೆ. ಸೊ ಈಗಿರುವಂಥ ನೇಮಕಾತಿ ವಿಧಾನಗಳಲ್ಲಿ ಸುಧಾರಣೆಗಳನ್ನು ತಂದು ಭರ್ತಿ ಮಾಡಬೇಕು, ಹೆಂಗ್ ಬ್ಲಡ್ ತರಬೇಕು ಅನ್ನುವಂಥದ್ದು ಸರ್ಕಾರದ ಮ್ಯಾನಿಫೆಸ್ಟೋದಲ್ಲೂ ಇದೆ. ಸೊ ಅದ್ರ ಮೇಲೆ ಕೂಡ ನಾವು ಒತ್ತಡವನ್ನು ಹಾಕಲಿಕ್ಕೆ ಸಭೆಯ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ಒರಿಸ್ಸಾದಲ್ಲಿ ಮಹಿಳಾ ನೌಕರಿಗೆ ವಿಶೇಷ ರಜೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆ ವಿಶೇಷ ರಜೆಗಳನ್ನು ಅವರ ವೈಯಕ್ತಿಕ ಸಮಸ್ಯೆಗಾಗಿ ಕೊಡುವಂಥ ರಜೆಯನ್ನು ನಾವು ಸರ್ಕಾರಕ್ಕೆ ಕೂಡ ಈಗ ಮನವಿ ಕೊಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ಅದನ್ನು ಕೂಡ ರಜೆಯನ್ನು ಕೊಡಲಿಕ್ಕೆ ಸರ್ಕಾರದ ಅನುಮೋದನೆ ಕೊಡಲಿಕ್ಕೆ ತಮ್ಮ ಅನುಮೋದನೆಗೆ ಕೂಡ ಈ ವಿಷಯವನ್ನು ಕೂಡ ನಾನು ಮಂಡಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಫೆಸ್ಟಿವಲ್ ಅಡ್ವಾನ್ಸ್ ಕಳೆದ 2 ವರ್ಷಗಳ ಕೆಳಗೆ 25,000ಕ್ಕೆ ನಾವು ಹೋರಾಟವನ್ನು ಮಾಡಿಸಿದ್ವಿ ಬೆಳಗಾಂ ಅಧಿವೇಶನದಲ್ಲಿ. ಈಗ ನಮ್ಮ ವೇತನ ಜಾಸ್ತಿ ಆಗಿದೆ, ಹಾಗಾಗಿ ಸರ್ಕಾರಕ್ಕೇನು ಬರ್ಡನ್ ಆಗಲ್ಲ, ಅದನ್ನು 50,000ಕ್ಕೆ ಹೆಚ್ಚಿಸಲಿಕ್ಕೆ ಈ ಸಭೆಯ ವಿಷಯವನ್ನು ಕೂಡ ನಾನು ಮಂಡಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಯಾರಾದರೂ ಕೂಡ ಎಂಪ್ಲಾಯ್ ಡೆತ್ ಆದರೆ ಅದನ್ನು 5,000 ಕೊಡ್ತಾಯಿದ್ರು. ನಾವು 3 ವರ್ಷದ ಕೆಳಗೆ 15,000 ಮಾಡಿಸಿದ್ವಿ. ಇವತ್ತು ಸಾಕಾಗೋದಿಲ್ಲ. ಬೆಂಗಳೂರಲ್ಲೆಲ್ಲ ಕೂಡ ಕನಿಷ್ಠ ಒಂದು 25,000ಕ್ಕೆ ಆ ಮೊತ್ತವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರದ ಮುಂದೆ ಮನವಿಯನ್ನು ಮಂಡಿಸಲಿಕ್ಕೆ ತಮ್ಮ ಅನುಮೋದನೆಗೆ ಕೂಡ ವಿಷಯವನ್ನು ನಾನು ಮಂಡಿಸ್ತಾ ಇದ್ದೇನೆ. ಅದ್ರ ಜೊತೆ ಅನೇಕ ಇಲಾಖಾ ವಿಚಾರಣೆಗಳು ಕಾಲಮಿತಿಯೊಳಗೆ ಆಗ್ತಾ ಇಲ್ಲ. ಸರ್ಕಾರದಿಂದ ಸರ್ಕ್ಯುಲರ್ ಮಾಡಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ, 4-5 ವರ್ಷ ಆದರೂ ಕೂಡ ಆಗೋದಿಲ್ಲ, ಪ್ರಮೋಷನ್ಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಅದನ್ನು ಕೂಡ ಕಾಲಮಿತಿಯೊಳಗೆ ಮಾಡಬೇಕು ಅಂತೇಳಿ JCM ಮೀಟಿಂಗ್ನಲ್ಲೂ ಕೂಡ ನಿರ್ಣಯಗಳಾಗಿದೆ. ಸೊ ಯಾರ್ಯಾರು ಅಧಿಕಾರಿಗಳು, ವಿಚಾರಣಾಧಿಕಾರಿ, ಮಂಡನಾಧಿಕಾರಿಗಳು ಕಾಲಮಿತಿಯೊಳಗೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಪೆನಾಲ್ಟಿ ಇಂಪೋಸ್ ಮಾಡಲಿಕ್ಕೆ ಕೂಡ ಒಂದು ಕಾನೂನು ತಂದು ಆ ಒಂದು ಇತ್ಯರ್ಥ ಮಾಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಕೂಡ ನಾವು ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಸಭೆಯ ಅನುಮೋದನೆಗೆ ಮಂಡಿಸ್ತಾ ಇದ್ದೇನೆ. ಹಾಗೆಯೇ ಈಗಿರುವಂಥ EL ರಜೆಗಳು 300 ಇರೋದನ್ನು ಸಾಕಾಗ್ತಿಲ್ಲ. 300+15 ಬಂದರೆ ಮತ್ತೆ ಲ್ಯಾಪ್ಸ್ ಆಗೋಗ್ತದೆ. ಅದನ್ನು 340ವರೆಗೆ ಹೆಚ್ಚಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥ ವಿಚಾರ. ಅದನ್ನು ಕೂಡ ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ತಮ್ಮ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಾಗೆ ಗ್ರಾಮೀಣ ಕೃಪಾಂಕ ಶಿಕ್ಷಕರ ಸಮಸ್ಯೆಗಳು ಕೂಡ ಇವತ್ತು ನಮ್ಮ ಮುಂದೆ ಇದೆ. 10, 15, 20 ವರ್ಷದ ವೇತನ ತಾರತಮ್ಯಗಳ ಸಮಸ್ಯೆಗಳು ಕೂಡ ನಮ್ಮ ಮುಂದಿದೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಅನ್ನೋ ಮಾಡಲಿಕ್ಕೆ ಆಗ್ತಿಲ್ಲ. ಅದನ್ನು ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಹೋಗಲಿಕ್ಕೆ ಕೂಡ ಆ ಒಂದು ಸಭೆಯ ಅನುಮೋದನೆಗೆ ಕೂಡ ನಾನು ಆ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಹಾಗೆ ಭಾಳಷ್ಟು ಇಲಾಖೆಯಲ್ಲಿ C&R ನಿಯಮಗಳ ತಿದ್ದುಪಡಿ ಪರಿಷ್ಕರಣೆಗಳಾಗಿಲ್ಲ. ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ C&R ಇದೆ. ಆ C&R ಅನ್ನುವಂಥ ತಿದ್ದುಪಡಿ ಆಗದೇ ಇರುವಂಥ ಕಾರಣಕ್ಕಾಗಿ ಭಾಳಷ್ಟು ಸಮಸ್ಯೆಗಳಲ್ಲಿ ನಮ್ಮ ನೌಕರಿದ್ದಾರೆ. ಸೊ ಹಾಗಾಗಿ ಆ ತಿದ್ದುಪಡಿ C&Rಗಳು ಕೆಲವು ಡಿಗ್ರಿ ಕ್ವಾಲಿಫಿಕೇಷನ್ ಮಾಡಿದ್ದಾರೆ FDAಗೆ ಹೋಗ್ಬೇಕಾದ್ರೆ, ಕೆಲವು ಇಲಾಖೆಯಲ್ಲಿ 6 ವರ್ಷ 8 ವರ್ಷ ಮಾಡಿದ್ದಾರೆ. ಸುಮ್ಮನೆ ಅವೈಜ್ಞಾನಿಕವಾಗಿರುವಂಥ ನಿಯಮಗಳನ್ನು ತಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಚೀಫ್ ಸೆಕ್ರೆಟರಿಗಳ ಜೊತೆ ಕೂಡ JCM ಮೀಟಿಂಗ್ನಲ್ಲಿ ಕೂಡ ಮೀಟಿಂಗ್ಗಳಾಗಿದೆ. ಯಾವ್ಯಾವ ಇಲಾಖೆಯಲ್ಲಿ C&R ಬೇಗ ಆಗಬೇಕು ಆ ಮಾಹಿತಿಯನ್ನು ನಮಗೆ ಕೂಡ ತಾವು ಕೊಡಿ. ಅದನ್ನು ಸರ್ಕಾರದ ಮುಂದೆ ಒತ್ತಡವನ್ನು ಹಾಕಿ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ C&R ಪ್ರಪೋಸಲ್ ಮೂವ್ ಮಾಡಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸ್ತೇವೆ. ವಿಶೇಷವಾಗಿ ಶಿಕ್ಷಕರ C&Rಗೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಅಲ್ಲಿ ನೆನ್ನೆ ಕೂಡ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ನೆನ್ನೆ ಮಧ್ಯಾಹ್ನ ಅವ್ರ ಕಮಿಷನರ್ ಜೊತೆ ಆಫ್ ದಿ ರೆಕಾರ್ಡ್ ಮೀಟಿಂಗ್ ಮಾಡಬೇಕಾದಾಗ ಇದು ಕಾನೂನಿನ ತೊಡಕು ತುಂಬ ಇದೆ, ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಬಂದರೆ ಒಂದಿಷ್ಟು ಇಂಟರ್ನಲ್ ರಿಸರ್ವೇಷನ್ ಕೊಟ್ಟು ಅದನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಅಧಿಕಾರಿಗಳು ಕೂಡ ನನಗೆ ಸೂಚ್ಯವಾಗಿ ನನ್ನ ಗಮನಕ್ಕೆ ತಂದಿದ್ದಾರೆ. ಸೊ ಖಂಡಿತ ಆ ಎರಡೂ ಸಂಘದವರನ್ನು ಮಾತೃ ಸಂಘ ಆಗಿರುವಂಥ ರಾಜ್ಯ ಸರ್ಕಾರಿ ನೌಕರ ಸಂಘ ಸಭೆಯನ್ನು ಕರೆದು ಏನೇನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಕಾನೂನಿನ ಹೊರತಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆ ಪ್ರಯತ್ನಗಳನ್ನು ನಾವು ಕೂಡ ಮಾಡ್ತೇವೆ. ಅದನ್ನು ಸಭೆಯ ಅನುಮೋದನೆ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ BBMP ವ್ಯಾಪ್ತಿ ಸುತ್ತಮುತ್ತ ಇರುವಂಥ ಕೂಡ ಎಚ್ಚರ ಜಾಸ್ತಿ ಆಗುವಂಥ ವಿಚಾರಗಳು ಕೂಡ ನಮ್ಮ ಮುಂದೆ ಇದೆ. ಸೊ ಅದು ಕೂಡ ಈಗಾಗಲೇ 2ನೇ ರಿಪೋರ್ಟಲ್ಲಿ ರೆಕಮೆಂಡ್ ಆಗಿದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಎನ್ನುವಂಥದ್ದನ್ನು ಪ್ರಮುಖವಾಗಿರುವಂಥ ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಸರ್ಕಾರಿ ನೌಕರು 1 ಕೋಟಿ ಪ್ಯಾಕೇಜ್ ಬಗ್ಗೆ ಆಗಲೇ ನಾನು ಹೇಳಿದೆ. ಈಗಾಗಲೇ ಚೀಫ್ ಸೆಕ್ರೆಟರಿ ಅವರು
ಕೆನರಾ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಜೊತೆ ಕೂಡ ಮೀಟಿಂಗ್ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2,70,000 ಅಕೌಂಟ್ ಇದೆ. ಕೆನರಾ ಬ್ಯಾಂಕಲ್ಲಿ 1,60,000 ಅಕೌಂಟ್ ಇದೆ. ಇನ್ನು ವಿಜಯ ಬ್ಯಾಂಕ್, ಬರೋಡಾ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್, ಯಾವುದಾದೋ ಬ್ಯಾಂಕ್ಗಳಲ್ಲಿ ನಮ್ಮ ಸ್ಯಾಲ್ರಿಗಳಿದೆ. ಹಾಗಾಗಿ 2 ನ್ಯಾಷನಲೈಸ್ ಬ್ಯಾಂಕಲ್ಲಿ ನಮ್ಮ ಅಕೌಂಟನ್ನು ಹೊಂದಿದ್ರೆ ಆಕ್ಸಿಡೆಂಟಲ್ ಡೆತ್ ಆ್ಯಂಡ್ ಇನ್ಶೂರೆನ್ಸ್ ರಿಸ್ಕ್ಯೂ ಇದೆಲ್ಲದೂ ಕೂಡ 1 ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಆಗಲೇ ಏನು ಹೇಳಿದೆ. ಇದಕ್ಕಾಗಲೇ ಸರ್ಕಾರ ಕೂಡ ಲೆಟ್ರ್ ಕೊಟ್ಟು ಹಿಂದೆ ಕೂಡ ಮೂವ್ ಮಾಡಿದ್ವಿ. ಸೊ ಇವತ್ತು ಈ ಸಭೆ ಮೂಲಕ ಮತ್ತೊಮ್ಮೆ ಸರ್ಕಾರದ ಜೊತೆ ಮಾತುಕತೆ ಮಾಡಲಿಕ್ಕೆ ಈ ಸಭೆಯಲ್ಲಿ ರ್ಯಾಟಿಫಿಕೇಷನ್ ಕೂಡ ತಗೊಳ್ತಾ ಇದ್ದೇವೆ. ಸೊ ದಯಮಾಡಿ ಆ ತೀರ್ಮಾನ ಮಾಡಿದಾಗ ಸೊ ನಿಮಗೆ ಕೂಡ ನೋಟಿಸ್ ಮಾಡ್ತೇವೆ. ನಿಮ್ಮ ಅಕೌಂಟ್ಗಳನ್ನು ಸ್ಯಾಲ್ರಿ ಅಕೌಂಟಲ್ಲಿ ಇದ್ದರೆ ಸಾಕು, ಯಾವುದೇ ಪ್ರೀಮಿಯಮ್ ಇಲ್ಲ. ಮತ್ತು ಹೌಸಿಂಗ್ ಲೋನ್, ವೆಹಿಕಲ್ ಲೋನ್, ಪರ್ಸನಲ್ ಲೋನ್ ಎಕ್ಸಿಸ್ಟಿಂಗ್ ಏನೋ ಬ್ಯಾಂಕ್ನಲ್ಲಿದೆ ಅದಕ್ಕಿಂತ 1% ಕಡಿಮೆ ಕೊಡಬೇಕು ಅನ್ನುವಂಥ ರಿಕ್ವೆಸ್ಟ್ ಕೂಡ ಮಾಡಿದ್ದೇವೆ. ಬ್ಯಾಂಕ್ ಚಾರ್ಜಸ್, ಕಾರ್ಡ್ ಚಾರ್ಜಸ್, ATM ಚಾರ್ಜಸ್ ಇದೆಲ್ಲದೂ ಕೂಡ 0 ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೂಡ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಒಂದಿಷ್ಟು ಈ ಪರ್ಸನಲ್ ಲೋನ್, ಹೌಸಿಂಗ್ ಲೋನ್ ಬಗ್ಗೆ ನಮ್ಮವ್ರ ನಡುವೆ ಚರ್ಚೆಗಳು ನಡೀತಾ ಇದೆ. ಅದೆಲ್ಲ ಆದಮೇಲೆ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ನಾವು ಮುಂದಿನ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಈ ಎಲ್ಲ ವಿಚಾರಗಳನ್ನು ಸರ್ಕಾರದ ಮುಂದಿರುವಂಥ ಇಷ್ಟು ಪ್ರಮುಖವಾಗಿರುವಂಥ ಬೇಡಿಕೆಗಳನ್ನು ನಾವು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. CLT ಎಕ್ಸಾಮಿನೇಷನ್ದು ಕೂಡ ಈಗ ಮುಖ್ಯಮಂತ್ರಿಗಳ ಬಳಿ ಕಟ್ತಾ ಬಂದಿದೆ. 2025ರವರೆಗೆ ಮತ್ತೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಬೇಕು. ನಾನು ಅಧಿಕಾರಿಗಳು ನೆನೆ ಓದೋಕ್ಕೆ ಕೇಳಿದೆ, ನೀವು 2024 ಎಕ್ಸ್ಟೆನ್ಷನ್ ಕೊಟ್ರಿ, ಆದರೆ ಸ್ಲಾಟೇ ಓಪನ್ ಮಾಡಲಿಲ್ಲ. ಸರ್ಕಾರದ ಕೈಲಿ 1 ವರ್ಷ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಎಕ್ಸಾಮಿನೇಷನ್ ಮಾಡೋದು ಬೇಡ, ನಮಗೆ 2025ರವರೆಗೆ ಎಕ್ಸ್ಟೆನ್ಷನ್ ಮಾಡಿ ಅಂತಾಗ ನೆನೆ ಮುಖ್ಯಮಂತ್ರಿಗಳ ಬಳಿ ಕಟ್ತಾ ಬಂದಿದೆ. ವಿಶ್ವಾಸ ಇನ್ನೊಂದು 15 ದಿವಸ ತಿಂಗಳಲ್ಲಿ, ಯಾಕಂದ್ರೆ ನಾವು ಇನ್ಕ್ರಿಮೆಂಟ್ ಎಲ್ಲ ಕೊಡಬೇಕು. ಈ ತಿಂಗಳು ಟೈಮ್ ಬಾಂಡ್ಗಳು ನಿಂತೋಗ್ತದೆ, ಇನ್ಕ್ರಿಮೆಂಟ್ ನಿಲ್ಲುತ್ತೆ, ಪ್ರೊಬೇಷನರಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆ ತೀರ್ಮಾನ ಕೂಡ ಆಗ್ತದೆ ಬೇಗನೆ ಅನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟು ಪ್ರಮುಖವಾಗಿರುವಂಥ ವಿಚಾರಗಳನ್ನು ನಾನು ಸಭೆಯ ಮಂಡನೆಗೆ ಬಿಡ್ತೇನೆ. ಆಮೇಲೆ ಅದ್ರ ಬಗ್ಗೆ ತಾವು ಚರ್ಚೆಗಳನ್ನು ನಿರ್ಣಯಕ್ಕೆ ಹಾಕೋ ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತೇನೆ. ಇಷ್ಟು ಪ್ರಮುಖವಾಗಿರುವಂಥ ಸರ್ಕಾರದ ಮುಂದಿರುವಂಥ ವಿಚಾರ. ಇನ್ನು ಭಾಳಷ್ಟು ಜನ ಕೇಳ್ಬೋದು, ಸಣ್ಣ ಪುಟ್ಟ ಇರ್ತದೆ, ಪ್ರಮುಖವಾಗಿರುವಂಥ ವಿಚಾರವನ್ನು ಮಾತ್ರ ನಾವು ಗಮನಕ್ಕೆ ತಂದಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ವಿಷಯ ಸೂಚಿ 3ರಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜನೆ. ಲಾಸ್ಟು ಸರ್ಕಾರ ಒಂದು ತೀರ್ಮಾನ ಮಾಡ್ತು, ಲಾಸ್ಟ್ ಕ್ರೀಡಾಕೂಟ ಮಾಡಬೇಕಾದ್ರೆ ಮುಂದಿನ ವರ್ಷ ಕ್ರೀಡಾಕೂಟ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಈ ವರ್ಷದ ಕ್ರೀಡಾಕೂಟನ ಹಣವನ್ನು ತೆಗೆದುಕೊಂಡು ಒಟ್ಟಿಗೆ ಕ್ರೀಡಾಕೂಟವನ್ನು ಮಾಡಿ. ಸೊ ಹಾಗಾಗಿ ನಮ್ಮ ಹತ್ರ ಹಣ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತು. ನೆನ್ನೆ ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೋಗಿ ನಾನು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ವರ್ಷದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ 3 ಕೋಟಿ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಫೈಲ್ ಕೂಡ ಇವತ್ತು ಅತಿಕ್ ಸರ್ಗೆ ಬಂದು ಮುಖ್ಯಮಂತ್ರಿಗಳಿಗೆ ಕೂಡ ಹೋಗೋದಿದೆ. ಅದು ಅನುಮೋದನೆ ಆದಮೇಲೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಹೇಗೆ ಮಾಡಬೇಕು, ನಿಮ್ಮ ತಾಲೂಕು ತಾಲೂಕಿನಲ್ಲಿ ಕ್ರೀಡಾಕೂಟ ಇರಲ್ಲ, ನೆನ್ಪಿಟ್ಕೊಳ್ಳಿ. ನೇರವಾಗಿ ಜಿಲ್ಲೆನಲ್ಲಿ ಭಾಗವಹಿಸುವಂಥ ಕ್ರೀಡಾಕೂಟ, ಈವೆಂಟ್ಸ್, ಗೈಡ್ಲೈನ್ಸ್ ಎಲ್ಲ ಕೂಡ ಯೂತ್ ಸರ್ವಿಸ್ ಕಮಿಷನರು ಬಿಡುಗಡೆ ಮಾಡ್ತಾರೆ. ನಮ್ಮ ಅನುದಾನ ಬಿಡುಗಡೆ ಆದಮೇಲೆ ಅವ್ರ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡ್ತಾರೆ. ಜಿಲ್ಲೆನಲ್ಲಿ ನಿಮ್ಮ ಆ್ಯಕ್ಷನ್ ಪ್ಲಾನ್ ಪ್ರಕಾರ ಜಿಲ್ಲಾ ಪಂಚಾಯತ್ ಫಂಡ್, ಲೋಕಲ್ ಕಾರ್ಪೊರೇಷನ್ ಫಂಡ್ ಎಲ್ಲ ಫಂಡ್ಗಳು ಕೂಡ ಇರ್ತದೆ. ಆ ಫಂಡೆಲ್ಲ ಕೂಡ ನಿಮ್ಮ ತಾಲೂಕು ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಅಕೌಂಟ್ಗೆ ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಆದಷ್ಟು ಮಾರ್ಚ್ ಏಪ್ರಿಲ್ ಒಳಗೆ ಆ ಒಂದು ಕೆಲಸವನ್ನು ಮಾಡಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ತಮ್ಮೆಲ್ಲರ ಸಹಕಾರ ನಿರೀಕ್ಷೆ ಮಾಡ್ತೇವೆ. ಈಗಾಗಲೇ ದಾವಣಗೆರೆಯವರು ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಶಿವಮೊಗ್ಗದವ್ರು ಕೇಳಿದ್ದಾರೆ. ಸೊ ಖಂಡಿತ ಎಲ್ಲಿ ಒಂದು ಸೂಕ್ತವಾದ ಸ್ಥಳ ಸಹಕಾರಗಳು ಸಿಗ್ತದೆ ಆ ಜಿಲ್ಲೆನಲ್ಲಿ ಆ ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಕೂಡ ತಮ್ಮ ಸಹಕಾರವನ್ನು ನಿರೀಕ್ಷೆಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಮತ್ತೊಂದು ಮೀಟಿಂಗ್ ಸಾಧ್ಯವಾದರೆ ಆ ಮೀಟಿಂಗ್ನಲ್ಲಿ ಕೂಡ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂದರೆ ಕಳೆದ ವರ್ಷ 5 ವರ್ಷಗಳಿಂದ ಯಾವ ರೀತಿ ಮಾಡ್ಕೊಂಡ್ಬಂದಿದ್ದೇವೆ, ಟ್ರ್ಯಾಕ್ ಶೂಟು, ಕ್ಯಾಪ್ ಈ ಥರದ್ದೆಲ್ಲ ಏನೇನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ತಮ್ಮೆಲ್ಲರ ಸಭೆಯ ಅನುಮೋದನೆಯನ್ನು ಕೂಡ ನಾನು ಬಯಸ್ತಾ ಇದ್ದೇನೆ. ಇದು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಮುಖ ವಿಚಾರ. ಯಾವ ಥರದ ನಿರ್ಣಯಗಳಾದಮೇಲೆ ಜಿಲ್ಲೆನಲ್ಲಿ ಒಂದು 15 ದಿವಸ ತಿಂಗಳಲ್ಲಿ ಆ ಕ್ರೀಡಾಕೂಟಗಳನ್ನು ಆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, DC ಅವ್ರ ಮೀಟಿಂಗ್ ಕರೆದು ಆ ತೀರ್ಮಾನವನ್ನು ಮಾಡಿ ಬೇಗ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷಗಳಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಅದಾದ ನಂತರ 4ನೇ ಅಜೆಂಡಾ, ರಾಜ್ಯ ಸಂಘದಿಂದ 2025ನೇ ವರ್ಷದ ಕ್ಯಾಲೆಂಡರ್ಗಳನ್ನು ನೀಡುವ ಬಗ್ಗೆ. ಸ್ನೇಹಿತರೆ, ತಮಗೆಲ್ಲ ಕೂಡ ಗೊತ್ತಿದೆ, ಈಗಾಗಲೇ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಕೆಲವು ಜಿಲ್ಲೆಗಳಲ್ಲಿ ಮಾಡಿದ್ವಿ. ಒಂದು ಅಭೂತಪೂರ್ವವಾಗಿರುವಂಥ ಬೆಂಬಲ ಸಹಕಾರ ನಮಗೆಲ್ಲ ಕೂಡ ಸಿಕ್ಕಿದೆ. ಏನಂತ ಸಿಕ್ಕಿದೆ? ಕ್ಯಾಲೆಂಡರ್ಗಳನ್ನು ಪ್ರತಿ ವರ್ಷ ಕೊಡುವಂಥ ಕಾರಣಕ್ಕಾಗಿ ನೌಕರರು
ಸಂಘಟನೆ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಸೊ ನೀವು ಸದಸ್ಯತ್ವದ ಹಣವನ್ನು 50%, 60% ತಾಲೂಕು ಜಿಲ್ಲೆದೆಲ್ಲ ಕೂಡ ನಿಮಗೆ ಶೇರ್ ಹೋಗುತ್ತೆ. ಸೊ ಇದನ್ನು ಬಿಟ್ಟು ರಾಜ್ಯ ಸಂಘದಲ್ಲಿ ಕೂಡ ಏನು 45-50% ಅಮೌಂಟ್ ಇಂಟ್ರೆಸ್ಟ್ ಎಲ್ಲ ಸೇರಿ ಉಳಿತದಲ್ಲ, ಆ ಮೊತ್ತದಲ್ಲಿ ಪ್ರತಿ ವರ್ಷ ನಾವೇನು ಮಾಡ್ತಾಯಿದ್ವಿ, ಬೆಂಗಳೂರಿನಲ್ಲಿ ಕ್ಯಾಲೆಂಡರ್ನ 2019ರಿಂದ ಕೊಡ್ತಾಯಿದ್ದೀವಿ. ಸೊ ಎಷ್ಟು ಒಂದು ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಇತ್ತು. ಮೊದಲೆಲ್ಲ ಫೋಟೋ ಹಾಕ್ತಾಯಿದ್ವಿ, ತೆಗೆದ್ವಿ. ಕಳೆದ ವರ್ಷದಿಂದ ಫೋಟೋ ಹಾಕೋಂಗಿಲ್ಲ, ಓನ್ಲಿ ಸಂಘ ಲೋಗೋ ಇರಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿ ಇವತ್ತು ಕ್ಯಾಲೆಂಡರ್ನ ಕೊಡ್ತಾಯಿದ್ದೀವಿ. ಈ ವರ್ಷದ್ದು ಕೂಡ ಬೆಂಗಳೂರಿನಲ್ಲಿ 40,000 ಜನ ನೌಕರರಿಗೆ ಕ್ಯಾಲೆಂಡರ್ನ ಕೊಟ್ಟಾಗ ಒಂದು ಅಭೂತಪೂರ್ವವಾಗಿರುವಂಥ ರೆಸ್ಪಾನ್ಸ್ ಇತ್ತು. ನಮ್ಮ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ರೀಜನಲ್ ಕಮಿಷನರು ನಮಗೊಂದು ಲೆಟ್ರು ಬರೀತಾರೆ, ನಮ್ಮ ಆಫೀಸ್ಗೆ ಚೆನ್ನಾಗಿದೆ ನಿಮ್ಮ ಕ್ಯಾಲೆಂಡ್ರು, ಒಂದು 50 ಕ್ಯಾಲೆಂಡ್ರನ್ನ ನಮಗೆ ಕಳಿಸ್ಕೊಡಿ ಅಂತೇಳಿ ಒಬ್ಬರು IAS ಆಫೀಸರ್ ರೀಜನಲ್ ಕಮಿಷನರು ನಮಗೆ ಲೆಟ್ರು ಬರೆದ್ರು ಕಳೆದ ವರ್ಷ. ಅವಾಗ ನಮ್ಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಕ್ಯಾಲೆಂಡ್ರ್ ಮೂಡ್ ಬಂದಿದೆ. ಸೊ ಹಾಗಾಗಿ ಇದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಈಗಾಗಲೇ ವಿತರಣೆ ಮಾಡಿದ್ದಾರೆ, ಒಂದು ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಇದೆ. ಹಾಗಾಗಿ ಇವತ್ತು ಅದನ್ನು ಕೂಡ ಪೇಮೆಂಟ್ ಮಾಡಬೇಕು. ಸುಮಾರು 28 ರೂಪಾಯಿ ಒಂದು ಕ್ಯಾಲೆಂಡರ್ ಇದೆ. ಸೊ 40,000 ಜನಕ್ಕೆ ಹೆಚ್ಚು ಕಮ್ಮಿ ಒಂದು 12 lakhs ಅಮೌಂಟು ಬೆಂಗಳೂರಿಗೆ ಆಗ್ತದೆ. ಅದನ್ನು ಪೇಮೆಂಟನ್ನು ರಾಜ್ಯ ಸಂಘದಿಂದ ಕೊಡ್ತೇವೆ ಅದನ್ನೆಲ್ಲ. ಹಾಗೆ ಯಾವ್ಯಾವ ತಾಲೂಕು ಜಿಲ್ಲೆಗಳಲ್ಲಿ ಈಗಾಗಲೇ ಕ್ಯಾಲೆಂಡರ್ ತಾವು ಮಾಡಿದ್ದೀರಾ, ಮತ್ತೆ ಆ ತಾಲೂಕು ಜಿಲ್ಲೆಗೆ ಈ ವರ್ಷ ಕೊಡೋದು ಬೇಡ, ನೆಕ್ಸ್ಟ್ ಇಯರ್ ಯೂನಿವರ್ಸಲ್ ಮಾಡೋದು ಸೂಕ್ತ ಅನಿಸುತ್ತೆ. ಯಾರ್ಯಾರು ಮಾಡಿಲ್ಲ ಆ ತಾಲೂಕುಗಳಿಗೆ ಸುಮಾರು ಒಂದು 4 ಲಕ್ಷ ಕ್ಯಾಲೆಂಡರ್ಗಳನ್ನು ಇನ್ನೊಂದು ವಾರ 15 ದಿವಸ ಮುದ್ರಿಸಿ ಪ್ರತಿ ತಾಲೂಕಿಗೂ ಜಿಲ್ಲೆಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಅದನ್ನು ಸಭೆಯ ವಿಷಯಕ್ಕೆ ನಾನು ಮಂಡನೆಗೆ ಮಾಡ್ತೇನೆ. ಅದನ್ನು ಕೊಡುವಂಥದ್ದು ಮತ್ತು ಅದರ ಎಕ್ಸ್ಪೆಂಡಿಚರ್ ಏನು ಬರ್ತದೆ ಆ ಪೇಮೆಂಟ್ ಮಾಡಲಿಕ್ಕೆ ಕೂಡ ನಾನು ಸಭೆಯ ಮಂಡನೆಗೆ ಬಿಡ್ತೇನೆ. ಕೊಡುವಂಥದ್ದು ಅದರ ಜೋರ ಚಪ್ಪಾಳೆ ಮೂಲಕ ಅದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಸುಮಾರು 1,20,00,000 ಎಕ್ಸ್ಪೆಂಡಿಚರ್ ಬರ್ತದೆ. 28 ರೂಪಾಯಿ ಇಂಟು 4 ಲಕ್ಷ. ಸೊ ಹಾಗಾಗಿ ಅರೌಂಡ್ ಅಷ್ಟು ಆಗ್ತದೆ. ಕೊಡೋಣ ರಾಜ್ಯ ಸಂಘದಿಂದ. ಜಿಲ್ಲೆ ತಾಲೂಕಿನಲ್ಲಿ ಮಾಡ್ತಿರೋ ಬಿಡ್ತಿರೋ, ಬಟ್ ಲಿಸ್ಟ್ ನನಗಿಷ್ಟ. ಯಾವ್ಯಾವ ಜಿಲ್ಲೆನಲ್ಲಿ ಕೊಟ್ಟಿದ್ದೀವಿ, ಈಗ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ, ಶಿವಮೊಗ್ಗ ಕೊಟ್ಟಿದ್ದಾರೆ, ಹೊಸದುರ್ಗ ಕೊಟ್ಟಿದ್ದಾರೆ, ನಾನು ತಿಳಿದಂಗೆ ಅಂಥದ್ದನ್ನು ಬಿಟ್ಟು ಉಳಿದಂಥವ್ರಿಗೆಲ್ಲ ಕೂಡ ಅದನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಚರ್ಚಿತ ವಿಷಯಕ್ಕೆ ಸಭೆಗೆ ಬಿಡಲಿಕ್ಕೆ ಬಯಸ್ತೇನೆ. ಹಾಗೆ ಚುನಾಯಿತ ನಿರ್ದೇಶಕರು, ಹಾಗೆ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರ ಸಮಾವೇಶ. ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಾ ಸರ್, 4 ಜನ ಬರಬೇಕು. ನಾವು ಒಂದೊಂದು ತಾಲೂಕಿನಲ್ಲಿ 33 ಜನ ಗೆದ್ದಿದ್ದೀವಿ. ನಮ್ಮನ್ನು ಮಾತಾಡ್ಸೋರು ಗತಿ ಇಲ್ಲ. ಜಿಲ್ಲೆನಲ್ಲಿ 66 ಜನದಲ್ಲಿ 6 ಜನ ಪದಾಧಿಕಾರಿಗಳು, ಇನ್ನು 60 ಜನನ ಯಾರೂ ಮಾತಾಡ್ಸೋದಿಲ್ಲ. ಈ ರಾಜ್ಯದಲ್ಲಿ 5,20,000ದಿಂದ ಗೆದ್ದಿರೋರು 10,000 ಜನ ಚುನಾಯಿತ ನಿರ್ದೇಶಕರಿದ್ದಾರೆ. ಹಾಗಾಗಿ ಆ ಚುನಾಯಿತ ನಿರ್ದೇಶಕರ ಒಂದು ಸಮ್ಮಿಲನ ಸಮಾವೇಶ ಮಾಡಬೇಕು ಅಂತೇಳಿ CM ಸಾಹೇಬರು ರಿಕ್ವೆಸ್ಟ್ ಮಾಡಿದಾಗ CM ಅಂಡ್ DCM ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಜನವರಿ ಎಂಡ್ ಆರ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ನಾನು ಸಭೆಯ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ. ಇದಕ್ಕೆ ಒಂದು OOD ಇರ್ಬೋದು, ಒಂದು ದಿನ OOD ಫೆಸಿಲಿಟಿ, ಮತ್ತು ಅವರೆಲ್ಲ ಭಾಗವಹಿಸಿದಾಗ ಒಂದು ನೆನಪಿನ ಕಾಣಿಕೆ ಕೊಡಲಿಕ್ಕೆ, ಮತ್ತು ಈ ಸಭೆಯನ್ನು ನಡೆಸೋದು ಬೆಂಗಳೂರಲ್ಲಿ ಮಾಡಲಿಕ್ಕೆ ತಮ್ಮ ಸಭೆಯ ಅನುಮೋದನೆ ಕೇಳ್ತೇನೆ. ಯಾಕಾಗಿ ಇದನ್ನು ಮಾಡ್ತೇವೆ? ಇಷ್ಟು ವರ್ಷ ಡೈರೆಕ್ಟರ್ಗಳು ಗೆಲ್ತಾ ಇದ್ರು, ಯಾರೂ ಮಾತಾಡಿಸ್ತಿರ್ಲಿಲ್ಲ. ನಾವು ವೋಟರ್ಸ್ ಅಷ್ಟೇ ಸೀಮಿತನಾ? ಮುಂದೆ NPS ಹೋರಾಟಗಳಿದೆ, ಸೆಂಟ್ರಲ್ ಪೇ ಕಮಿಷನ್ ಹೆಲ್ತ್ ಸ್ಕೀಮ್ ಬರಬೇಕು. ಡೈರೆಕ್ಟರ್ಗಳು ಭಾಳ ಮುಖ್ಯ. ಇಲ್ಲಿ ತಾಲೂಕಿನಲ್ಲಿ 33 ಜನ, ಜಿಲ್ಲೆಯಲ್ಲಿ 66 ಜನ, ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಲೋಕಾಯುಕ್ತ ಅವ್ರು ಕರೆಸಿ ಒಂದು ಸೆಮಿನಾರ್ ಮಾಡೋಣ, ಹೈಕೋರ್ಟ್ ಜಡ್ಜಿಸ್ ಕರೆಸಿ 1 hour ಸೆಮಿನಾರ್ ಮಾಡೋಣ, ಚೀಫ್ ಸೆಕ್ರೆಟರಿ 1 hour ಸೆಮಿನಾರ್, 12 ಗಂಟೆಗೆ CM DCM ಬಂದು NPS ಸೆಂಟ್ರಲ್ ಪೇ ಕಮಿಷನ್ ಬಗ್ಗೆ ಏನಾದರೂ ಒಂದು ನಿರ್ಣಯವನ್ನು ಆ ವೇದಿಕೆಯಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಆ ವೇದಿಕೆಯನ್ನು ಮಾಡಿಕೊಡೋಣ. ಸೊ ಅದು ಕೂಡ ನಮ್ಮ ಮುಂದೆ ಇದೆ. ಅದ್ರ ಬಗ್ಗೆ ತಾವು ಕೂಡ ಚರ್ಚೆಗಳನ್ನು ಮಾಡಿ ಒಂದು ನಿರ್ಣಯಕ್ಕೆ ಮಾಡಬೇಕು. ಅದಕ್ಕೆ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಏನೇನು ಮಾಡಲಿಕ್ಕೆ ಅದೆಲ್ಲದಕ್ಕೂ ಕೂಡ ತಾವು ಅನುಮೋದನೆಯನ್ನು ಕೂಡ ತಾವು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದು ಸಂಘಟನೆಗೆ ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ತೀರ್ಮಾನ, ಒಳ್ಳೆಯ ನಿರ್ಣಯ. ಮುಂದೆ ಹೋರಾಟಗಳು ಮಾಡಬೇಕು ಅಂದರೆ ಯಾವತ್ತೂ ಕೂಡ ಆಗಿರಲಿಲ್ಲ. ಮೊದಲನೇದಾಗಿ 10,000 ಜನ ನಿರ್ದೇಶಕರ ಸಮಾವೇಶ ಅತ್ಯಂತ ಪ್ರಮುಖವಾಗಿದೆ ಎನ್ನುವಂಥದ್ದನ್ನು ತಮ್ಮೆಲ್ಲರ ಗಮನ ಕೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ವಿಷಯ ಸೂಚಿ 6 ಜಿಲ್ಲಾ ಶಾಖೆಗಳ ಪದಾಧಿಕಾರಿಗಳ ಪಟ್ಟಿಗೆ ರಾಜ್ಯ ಸಂಘದ ಅನುಮೋದನೆ ಪಡೆಯುವ ಬಗ್ಗೆ ನಾನು ಆಗಲೇ ನಿಮಗೆ ಹೇಳಿದ್ದೇನೆ. ನಮ್ಮ ಬೈಲ 12B ರೀತ್ಯ ತಾಲೂಕಿನ ಪದಾಧಿಕಾರಿಗಳ ಅನುಮೋದನೆಯನ್ನು ಜಿಲ್ಲಾಧ್ಯಕ್ಷಗಳು ಕೊಡ್ತಾರೆ. ಅದಾದಮೇಲೆ ಅದು ಸಿಂಧು ಆಗುತ್ತೆ, ಅದರ್ವೈಸ್ ಅದು ಸಿಂಧು ಆಗ್ತದೆ. ಅದನ್ನು ಜಿಲ್ಲಾಧ್ಯಕ್ಷಗಳು ಪರಿಶೀಲನೆ ಮಾಡಿ ಬೈಲಾ ರೀತ್ಯವನ್ನು ಸ್ಟಡಿ ಮಾಡಿ ಅದನ್ನು ಮಾಡಬೇಕಾಗ್ತದೆ. ಹಾಗೆ ಜಿಲ್ಲಾ ಶಾಖೆಗಳ ಪದಾಧಿಕಾರಿಗಳ ಪಟ್ಟಿಗೆ ರಾಜ್ಯ ಸಂಘದ ಅನುಮೋದನೆಯನ್ನು ಪಡಿಬೇಕು. ಅದು ಅನುಮೋದನೆ ಪಡೆದ ಹೊರತು ಯಾವುದೇ ಕೂಡ ಜಾರಿಗೆ ಬರೋದಿಲ್ಲ, ಅದು ಅಸಿಂಧು ಆಗುವಂಥದ್ದು ಅನ್ನುವಂಥದ್ದನ್ನು ಕಾನ್ಸ್ಟಿಟ್ಯೂಷನಲ್ ಬೈಲಾದಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಬಗ್ಗೆ ಕೂಡ ತಾವು ಚರ್ಚೆಯನ್ನು ಮಾಡಿ
ಅನುಮೋದನೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಜೆಂಡಾ 7ನೇ ವಿಷಯ, ರಾಜ್ಯ ಸಂಘದ ದೈನಂದಿನ ಖರ್ಚುಗಳು, ವಾಹನ ನಿರ್ವಹಣೆ, ಇನ್ನಿತರ ವೆಚ್ಚಗಳಿಗೆ ಅನುಮೋದನೆ. ನಮ್ಮ ಪ್ರತಿ ತಿಂಗಳು ರಾಜ್ಯ ಸಂಘದಿಂದ ಕಚೇರಿ ಸಿಬ್ಬಂದಿಗಳ ವೇತನ ಇದೆ. ತಾಲೂಕು ಜಿಲ್ಲೆಯಿಂದ ಆಗಮಿಸುವ ಪದಾಧಿಕಾರಿಗಳಿಗೆ ಕಾಫಿ ಟೀ ಊಟದ ವ್ಯವಸ್ಥೆ, ಕಚೇರಿಯ ನಿರ್ವಹಣೆ, ಶುಲ್ಕ ಸದಸ್ಯತ್ವ ರೀಫಂಡ್ ಇರ್ಬೋದು, ಲೇಖನ ಸಾಮಗ್ರಿಗಳಿರ್ಬೋದು, ಸಾದಿಲ್ವಾರ್ ಇರ್ಬೋದು, ವೆಹಿಕಲ್ ಮೇಂಟೆನೆನ್ಸ್, ಡೀಸೆಲ್ ಮೇಂಟೆನೆನ್ಸ್, ಪ್ರವಾಸದ ವೆಚ್ಚಗಳಿರ್ಬೋದು, ಅಧ್ಯಕ್ಷರ ವಸತಿ ಗೃಹ ನಿರ್ವಹಣೆ ಇರ್ಬೋದು, ವಿದ್ಯುತ್ ನೀರಿನ ಬಿಲ್ಲು ಪಾವತಿಗಳಿರ್ಬೋದು, ಸಚಿವರು ಅಧಿಕಾರಿಗಳನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಹಾರ ಶಾಲು ಬಕ್ಕೆ ಇತ್ಯಾದಿ ವೆಚ್ಚಗಳಿರ್ಬೋದು, ದೂರವಾಣಿ ವೆಚ್ಚ ಇರ್ಬೋದು, ಇಂಟರ್ನೆಟ್ ವೆಚ್ಚಗಳಿರ್ಬೋದು, ಮುದ್ರಣ ವೆಚ್ಚ ಇರ್ಬೋದು, ಅಂಚೆ ಕೊರಿಯರ್ ವೆಚ್ಚಗಳಿರ್ಬೋದು, ಪತ್ರಿಕಾಗೋಷ್ಠಿ ಇನ್ನಿತರ ವೆಚ್ಚಗಳಿರ್ಬೋದು, ಸಂದರ್ಭಾನುಸಾರ ಉದ್ಭವಿಸುವಂತಹ ಪ್ರಾಸಂಗಿಕ ವೆಚ್ಚಗಳನ್ನು ಕೂಡ ನಮ್ಮ ಸಭೆಯ ಅನುಮೋದನೆಯನ್ನು ಪಡೆದು ಅದನ್ನು ಹಂತವಾಗಿ ಅದನ್ನು ಭರಿಸಲಿಕ್ಕೆ ಕೂಡ ನಾನು ಸಭೆಯ ಅನುಮೋದನೆಗೆ ಕೂಡ ಕೊಡ್ತೇನೆ. ಇದೇ ಮಾದರಿಯಲ್ಲಿ ತಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ತಾವು ಮಾಡಬೇಕಾಗ್ತದೆ. ಆ ವೆಚ್ಚಗಳನ್ನು ಅನುಮೋದನೆ ಪಡೆದು ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಕೂಡ ಸಂದರ್ಭಾನುಸಾರ ಪಾವತಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ. ನಂತರದ ಸಭೆಗಳಲ್ಲಿ ರ್ಯಾಟಿಫಿಕೇಷನ್ ತಗೊಳ್ಳಿಕ್ಕೆ ಕೂಡ ಬೈಲಾದಲ್ಲಿ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿಯನ್ನು ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ. ಈ ವಿಚಾರವನ್ನು ಕೂಡ ಸಭೆಯ ಅನುಮೋದನೆಗೆ ಮಂಡನೆಗೆ ನಾನು ಮಂಡಿಸ್ತಾ ಇದ್ದೇನೆ. ಹಾಗೆ ವಿಷಯ ಸೂಚಿ 8, ಸಂಘದ ಬೈಲಾ ನಿಯಮದನ್ವಯ ತಾಲೂಕು ಜಿಲ್ಲಾ ಶಾಖೆಗಳ ಪದಾಧಿಕಾರಿಗಳ ಕರ್ತವ್ಯದ ನಿರ್ವಹಣೆ ಬಗ್ಗೆ ಅನ್ನುವಂಥದ್ದು ಕೂಡ ಕರ್ತವ್ಯಗಳ ಜವಾಬ್ದಾರಿ ಬಗ್ಗೆ ನಿರ್ವಹಣೆ ಇದೆ. ಸಂಘದ ಬೈಲಾದಲ್ಲಿ 22A 22BCನಲ್ಲಿ ಭಾಳ ಸ್ಪಷ್ಟವಾಗಿದೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತೇಳಿ. ದಯಮಾಡಿ ಆ ಕೆಲಸಗಳನ್ನೆಲ್ಲ ಕೂಡ ಆಗಲೇ ಕೂಡ ಹೇಳಿದ್ದೇನೆ. ಕಾರ್ಯದರ್ಶಿಗಳು ಅನುಮೋದನೆಯನ್ನು ಕೊಟ್ಟ ನಂತರ ಅಧ್ಯಕ್ಷರು ಖಜಾಂಚಿಯವರು ಪಾಸ್ ಮಾಡಬೇಕು. ಅವಶ್ಯವಿದ್ದಲ್ಲಿ EC ಮೀಟಿಂಗ್ನಲ್ಲಿ ಅಪ್ರೂವಲ್ಗಳನ್ನು ತಾವೆಲ್ಲರೂ ಕೂಡ ತಗೊಳ್ಬೇಕು. ಯಾವುದೇ ಕರ್ತವ್ಯ ಲೋಪ, ಯಾವುದೇ ಒತ್ತಡ, ಹೊಣೆಗಾರಿಕೆಗಳಿಲ್ಲದೆ ಬೈಲಾ ರೀತಿ ಅದನ್ನು ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವಿಷಯವನ್ನು ಕೂಡ ನಾನು ಸಭೆಯ ಅನುಮೋದನೆಗೆ ಮಂಡನೆಗೆ ನಾನು ಬಯಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ ವಿಷಯ ಸೂಚಿ 9, ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಚರ್ಚಿಸುವಂಥ ವಿಷಯಗಳು ಕೆಲವಿದೆ. ನಾವು ಪ್ರತಿ ವರ್ಷ ರಾಜ್ಯ ಸಂಘದಲ್ಲಿ ಸಂಕ್ರಾಂತಿ ಸುಗ್ಗಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಗಡಿನಾಡು ಉತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಉತ್ಸವಗಳನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರದಿಂದ ಅನುದಾನಗಳನ್ನು ಪಡಿತೇವೆ ಮತ್ತು ಸಾಧ್ಯವಾದಲ್ಲಿ ನಮ್ಮ ಸಂಘದಿಂದನೂ ಕೂಡ ಆ ವೆಚ್ಚವನ್ನು ಕೂಡ ನಾವು ಭರಿಸ್ತಾ ಇರ್ತೇವೆ. ಆ ವೆಚ್ಚಗಳ ಅನುಮೋದನೆಗೆ ಕೂಡ ಆ ಸಂದರ್ಭಾನುಸಾರ ಮಾಡಲಿಕ್ಕೆ ನಾನು ಸಭೆಯ ಅನುಮೋದನೆಯನ್ನು ಕೂಡ ಕೊಡ್ತೇವೆ. ಇದ್ರ ಹೊರತಾಗಿ ಮತ್ತೇನಾದರೂ ಕೂಡ ಕಾರ್ಯಕ್ರಮಗಳು ಬಂದರೆ ಆ ಕಾರ್ಯಕ್ರಮಗಳಿಗೆ ಕೂಡ ವೆಚ್ಚವನ್ನು ಭರಿಸಲಿಕ್ಕೆ ತಾವೆಲ್ಲ ಕೂಡ ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದ್ರ ಜೊತೆ ಇವತ್ತು ಕೋರ್ಟ್ನಲ್ಲಿ ಅನೇಕ ದಾವೆಗಳು ಕೂಡ ಸಂಘದ ವಿರುದ್ಧ ಆಗಿದೆ. ಅನೇಕ ಲೋಯರ್ ಕೋರ್ಟ್ನಲ್ಲಿ ಈ ಚುನಾವಣೆಗಳನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಸಂಘವನ್ನು ಪ್ರತಿವಾದಿಗಳಾಗಿ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಕೂಡ ಲೋಯರ್ ಕೋರ್ಟ್ನಲ್ಲಿ ಕೂಡ ಕೇಸ್ಗಳಿದೆ, ಹೈಕೋರ್ಟ್ನಲ್ಲೂ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಅಡ್ವೊಕೇಟ್ ಕೂಡ ನಾವು ಅಪಾಯಿಂಟ್ ಮಾಡಬೇಕಾಗ್ತದೆ. ಹಿಂದೆ ಕೂಡ ಪೃಥ್ವಿ ಒಡೆಯರ್ ಅನ್ನುವಂಥವರು ನಮ್ಮ ಸಂಘಕ್ಕೆ ಕಳೆದ 5 ವರ್ಷಗಳಿಂದ ಸಂಘದ ಬೈಲಾ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಅವ್ರು ನಿರ್ವಹಣೆಯನ್ನು ಮಾಡ್ತಾಯಿದ್ರು. ಆ ದಾವೆಗಳನ್ನು ಮುಂದುವರಿಸಬೇಕು. ಯಾಕಂದರೆ ಆ ಕೇಸ್ಗಳೆಲ್ಲ ಕೂಡ ಇನ್ನೂ 3-4 ವರ್ಷ ನಡೀತದೆ. ಚುನಾವಣೆ ಮಾಡಬೇಕಾ ಬಿಡಬೇಕಾ ಅನ್ನುವಂಥ ವಿಚಾರಕ್ಕೆ ಹೈಕೋರ್ಟ್ ಲೋಯರ್ ಕೋರ್ಟ್ಗೆ ರೆಫರ್ ಮಾಡಿದೆ. ಸೊ ಆ ಅಡ್ವೊಕೇಟ್ಗಳನ್ನು ಅಪಾಯಿಂಟ್ ಮಾಡಲಿಕ್ಕೆ ಮತ್ತು ಅವರಿಗೆ ಪೇಮೆಂಟನ್ನು ಕೂಡ ಮಾಡಲಿಕ್ಕೆ ಸಭೆಯ ಅನುಮೋದನೆಗೆ ಮಂಡನೆಗೆ ಕೂಡ ನಾನು ವಿಷಯವನ್ನು ನಾನು ಮಂಡಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಇದ್ರ ಬಗ್ಗೆ ತಾವು ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು, ಯಾಕಂದರೆ ಅಪೀಲ್ ನಾವು ಹೋಗಲೇಬೇಕಾಗ್ತದೆ ಕೆಲವು ಕೇಸಲ್ಲಿ. ಸೊ ಹಾಗಾಗಿ ಅದು ಕೂಡ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇನ್ನು ಮುಂದೆ ಯಾವುದೇ ನೋಟಿಸ್ ಆಗಲಿ ಪೋಸ್ಟಲ್ಲಿ ಬರೋದಿಲ್ಲ, ವಾಟ್ಸಪ್ನಲ್ಲಿ ಕೂಡ ಬರ್ತದೆ ಅನ್ನುವಂಥ ಮಾಹಿತಿ ಕೂಡ ತಮ್ಮೆಲ್ಲರ ಗಮನದಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ರಾಜ್ಯ ಸಂಘದಲ್ಲಿ ಕೂಡ ಆಫೀಸ್ ಬೇರರ್ಸನ್ನು ಕೂಡ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ಕೂಗು ಕೂಡ ಇದೆ. ಸೊ ಅದಕ್ಕೆ ಕೂಡ ನಾವು ಹಂತವಾಗಿ, ಯಾಕಂದರೆ ಇವತ್ತು ತುಂಬ ಜನ ಅಧಿಕಾರಿಗಳು ಸೀನಿಯರ್ಸ್ ಎಲ್ಲ ಕೂಡ ಸಂಘದಲ್ಲಿದ್ದಾರೆ. ಸೊ ಅದೆಲ್ಲ ಮಾಡಲಿಕ್ಕೆ ಕೂಡ ನಾನು ಸಭೆಯ ಅನುಮೋದನೆಯನ್ನು ಕೂಡ ನಾನು ಕೋರ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ತಾ, ಹಾಗೆ ಚಾರ್ಟರ್ಡ್ ಅಕೌಂಟ್ ಪ್ರತಿ ತಾಲೂಕಿನಲ್ಲೂ ಜಿಲ್ಲೆನಾಗಲೇ ಹೇಳಿದೆ, ಚಾರ್ಟರ್ಡ್ ಅಕೌಂಟ್ ಭಾಳ ಇಂಪಾರ್ಟೆಂಟು. ನಮ್ಮಲ್ಲಿ ಮಂಜುನಾಥ್ ಅನ್ನೋರು ಹಿಂದೆ ಕೂಡ ಒಬ್ಬರಿದ್ದರು 2 ವರ್ಷದಿಂದ, ಅದಕ್ಕೆ ಮುಂಚೆ ಒಬ್ಬರಿದ್ದರು, ಈಗ ಮಂಜುನಾಥ್ ಅಂತ ಹೇಳಿ ಚಾರ್ಟರ್ಡ್ ಅಕೌಂಟ್ ಕೂಡ ನಮ್ಮಲ್ಲಿ ಅದೆಲ್ಲ ಆಡಿಟ್ಸನ್ನಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೂಡ ಚಾರ್ಜಸ್ ಇದೆ ಮಂತ್ಲಿ ಅಂತೇಳಿ. ನಮ್ಮ ಏನು ಇನ್ಕಮನ್ನು ಫೈಲ್ ಮಾಡ್ತೀವಿ, ಟ್ಯಾಕ್ಸ್ ಫೈಲ್ ಮಾಡ್ತೀವಿ, PT ಇರ್ಬೋದು, ಅದೆಲ್ಲ ಮಾಡಲಿಕ್ಕೆ ಒಂದು ಚಾರ್ಟರ್ಡ್ ಅಕೌಂಟ್ ಬೇಕಾಗ್ತದೆ. ಅವ್ರನ್ನೂ ಕೂಡ, ಅವ್ರ ಹೆಸರೇನಪ್ಪ, ಮಂಜುನಾಥ್ ಅಂತೇಳಿ ಚಾರ್ಟರ್ಡ್ ಅಕೌಂಟ್, ಅವ್ರನ್ನೂ ಕೂಡ ಅಪಾಯಿಂಟ್ ಮಾಡಲಿಕ್ಕೆ ತಮ್ಮ ಸಭೆಯ ಅನುಮೋದನೆಯನ್ನು ಕೊಡ್ತೇವೆ. ಆಮೇಲೆ ಈ ಬಾರಿ ವಿಶೇಷ ಅಂದರೆ ಒಂದು ಮುದ್ರಿತ ಸಭಾ ನಡವಳಿ. ನಾವೆಲ್ಲ ಏನಾಗುತ್ತೆ ಮೊದಲೆಲ್ಲ ಮ್ಯಾನ್ಯುಯಲ್ ಬುಕ್ಕಲ್ಲಿ ಮಾಡ್ತಿದ್ವಿ, ತುಂಬ ಕಷ್ಟ ಆಗ್ತಾಯಿತ್ತು. ಈಗೆಲ್ಲ ಕೂಡ
ಅಪ್ಡೇಟ್ ವರ್ಷನಲ್ಲಿ ನಮ್ಮ ಬೈಲಾದಲ್ಲೂ ಕೂಡ ಅವಕಾಶ ಇದೆ. ಹಾಗಾಗಿ ಬುಕ್ ಹಿಡಿದೆ ಅದನ್ನೆಲ್ಲ ಕೂಡ ಬೈಂಡಿಂಗ್ ಮಾಡಿ ಒಂದು ಪ್ರೊಸೀಡಿಂಗ್ ರೆಕಾರ್ಡ್ ಮಾಡುವಂಥ ಸಿಸ್ಟಮ್ ಕೂಡ ಇದೆ. ಅದಕ್ಕೆ ಕೂಡ ನಾನು ಸಭೆಯ ಅನುಮೋದನೆಯನ್ನು ಕೋರ್ತಾ ಇದ್ದೇನೆ. ಇಷ್ಟು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಸಭೆಯನ್ನು ಕರೆದಿರುವಂಥದ್ದು. ಇದ್ರ ಬಗ್ಗೆ ತಾವು ಚರ್ಚೆಗಳನ್ನು ಮಾಡಬೇಕು. ಒಬ್ಬೊಬ್ಬರಾಗೆ ಕೂಡ ಅಜೆಂಡಾದ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ಒಂದೊಂದೇ ಅಜೆಂಡಾದ ಬಗ್ಗೆ ಹೇಳ್ತೇನೆ. ಅದ್ರ ಬಗ್ಗೆ ತಾವು ಚರ್ಚೆ ಮಾಡಿದ್ಮೇಲೆ ಉಳಿದವ್ರು ಬೇರೆ ವಿಷಯಗಳನ್ನು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ವಿಷಯದ ಬಗ್ಗೆ ಮಾತ್ರ ಚರ್ಚೆಗಳನ್ನು ಮೊದಲನೇದಾಗಿ ತಾವು ಮಾಡಬೇಕು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಎಲ್ಲರೂ ಕೂಡ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಸಂಗತಿಗಳನ್ನು ವಿಷಯ ಸೂಚಿಗಳನ್ನು ತಮ್ಮ ಗಮನಕ್ಕೆ ತರ್ತಾ ಮೊದಲನೇ ವಿಷಯ 2025ನೇ ಸಾಲಿನ ಸದಸ್ಯತ್ವ ಶುಲ್ಕದ ಬಗ್ಗೆ. ಇದ್ರ ಬಗ್ಗೆ ನಾವೇನು ನಿರ್ಣಯವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ಏನಾದರೂ ಸಲಹೆಗಳಿದ್ದರೆ ತಾವು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಮೊದಲನೇ ವಿಷಯ, ಆ ವಿಷಯ ಬಿಟ್ಟು ಬೇರೆ ಮಾತಾಡೋಂಗಿಲ್ಲ, ಅದ್ರ ಬಗ್ಗೆ ಮಾತಾಡಬೇಕು. ಮೆಂಬರ್ಶಿಪ್ ಫೀಸ್ ಸದ್ಯ 200 ರೂಪಾಯಿ ಇರ್ತಕ್ಕಂಥದ್ದನ್ನ ಮೆಂಬರ್ಶಿಪ್ ಫೀಸ್ 200 ರೂಪಾಯಿ ಇರ್ತಕ್ಕಂಥದ್ದನ್ನ 500 ರೂಪಾಯಿ ಮಾಡಿದ್ರೆ ಒಳ್ಳೆಯದು ಅಂತ ನಮಗೆ ಅಭಿಪ್ರಾಯ. ಆಯ್ತು, ಒಳ್ಳೆ ಸಲಹೆ ಸರ್. 500 ಅಂದರೆ ತುಂಬ ಕಷ್ಟ ಆಗ್ಬೋದು ಸರ್. 300 ಮಾಡಿದರೆ ಒಳ್ಳೇದಾಗ್ತದಂತೆ ನಾವು ಬೀದರ್ನಿಂದ ಹೋಗಿ. ಎಸ್, ಶಿವಾನಂದ್ ಸರ್, ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅಧ್ಯಕ್ಷರು. ಸರ್, 500 ರೂಪಾಯಿ ಮಾಡಿದ್ರೆ ಒಳ್ಳೆಯದು ಸರ್. ಏಕೆಂದರೆ ಸರ್ ಖರ್ಚು ವೆಚ್ಚ ಭಾಳ ಖರ್ಚು ವೆಚ್ಚ ಇದೆ ಸರ್. 500 ರೂಪಾಯಿ ಮಾಡಿರಿ ಸರ್, ನನ್ನದಾಗ ಒಪ್ಪಿಗೆ ಇದೆ. ಹಾಂ, ಸತೀಶ್ ಆಳಂದ್. ಈಗ ನಮ್ಮದು ಸೇವಂತಿ ಪೇ ಕೊಡ್ತಿದ್ವಿ ಎಲ್ಲರಿಗೆ 500 ರೂಪಾಯಿ ಸದಸ್ಯತ್ವ ಫೀ ಆದರೆ ಚಲೋ ಆಗ್ತದೆ. ಯಾಕಂತಂದ್ರೆ ಒಂದು ಸಾಹಿತ್ಯ ಪರಿಷತ್ತಿಗೆ ಕಾರ್ಯಕ್ರಮಕ್ಕೆ ನಾವು 500 ರೂಪಾಯಿ ಕಲೆಕ್ಟ್ ಮಾಡಿಕೊಡ್ತೀವಿ. ಅದಕ್ಕೆ ನಮ್ಮ ಸಂಘದ ಏಳಿಗೆ ಸಲುವಾಗಿ 500 ರೂಪಾಯಿ ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ. ಕೇಂದ್ರ ಸಂಘಕ್ಕೆ ಅಧ್ಯಕ್ಷರು ಕೆಲವೊಂದು ಕೆಡರ್ ಅಸೋಸಿಯೇಷನ್ ಅವರು ಪ್ರತಿ ವರ್ಷ 200, 300 ಇಸ್ಕೊಳ್ತಾರೆ. ಹಾಗಾಗಿ ನಾವು 500 ರೂಪಾಯಿ ಇಸ್ಕೊಳ್ಳೋದು ಭಾಳ ಅನುಕೂಲ ಆಗುತ್ತೆ ಸಂಘಟನೆ ದೃಷ್ಟಿಯಿಂದ. ಕೇಂದ್ರ ಸಂಘಕ್ಕೆ ತಾಲೂಕಾ ಸಂಘದಿಂದ ವಂತಿಗೆ ಮಾಡ್ತಕ್ಕಂತಹ ಸರ್ ನಮಸ್ಕಾರ ಸರ್. ಸಂತೋಷ್ ಗುರುಮಿಟ್ಕಲ್ ಅಧ್ಯಕ್ಷ ಸರ್. 500 ಮಾಡಿದರೆ ಭಾಳ ಒಳ್ಳೇದು. ಯಾಕಂದರೆ ಕೆಲವು ನಮ್ಮ ಈಗ ಹೊಸ ತಾಲೂಕುಗಳು ಚಿಕ್ಕ ತಾಲೂಕು ಇರೋದರಿಂದ ಸ್ಟ್ರೆಂತ್ ನಮ್ಮ 500, 600 ಇರ್ತದೆ. ಈ 100 ರೂಪಾಯಿ ನಮ್ಗೆ ಸದಸ್ಯತ್ವ ನಮ್ಮ ಗುರುಮಿಟ್ಕಲ್ ಏನು ಬರ್ತದಲ್ಲ ನಮ್ಗೆ ಸರಿ ಹೋಗಂಗಿಲ್ಲ. ಹಾಗಾಗಿ 500 ಮಾಡಿದ್ರೆ ಭಾಳ ಒಳ್ಳೆಯ ಅಂತ ನನ್ನ ಅನಿಸಿಕೆ. ಅಣ್ಣ, ಈಗ 200 ರೂಪಾಯಿ 100 ರೂಪಾಯಿ ತಾಲೂಕಾ ಸಂಘಕ್ಕೆ, 50 ರೂಪಾಯಿ ಜಿಲ್ಲಾ ಸಂಘಕ್ಕೆ, 50 ರೂಪಾಯಿ ರಾಜ್ಯ ಸಂಘಕ್ಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸಂಘಕ್ಕೆ 25 ರೂಪಾಯಿ ಕೂಡ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ತಾಲೂಕಾ ಸಂಘದಲ್ಲಿ ಯಾವುದೇ ರೀತಿಯ ಬೇರೆ ಅನುದಾನಗಳಿಗೆ ಅವಕಾಶ ಇರೋಂಗಿಲ್ಲ. ರಾಜ್ಯ ಸಂಘಕ್ಕೆ ಅದಕ್ಕೆ ಅವಕಾಶ ಇರುತ್ತೆ. ದಯಮಾಡಿ ಸಲಹೆಯನ್ನು ಸ್ವೀಕರಿಸಬೇಕು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನಿಜಲಿಂಗಪ್ಪ. ಹಲೋ. ನೀವು ರಾಜ್ಯಾಧ್ಯಕ್ಷರಂತ ಏನೇ ನಿರ್ಣಯ ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ದಾಗಿರ್ತೀವಿ. ಒಂದನೇದು. ಎರಡನೇದು 500 ರೂಪಾಯಿ ಶುಲ್ಕ ಕಡ್ಡಾಯ ಮಾಡಿರಿ. ಯಾಕಂದ್ರೆ 500 ರೂಪಾಯಿ ಹಣವನ್ನು ಕಡ್ಡಾಯ ಮಾಡಿ. ಹಲೋ, ಅರಸೀಕೆರೆ ಯಾದಗಿರಿ ತಾಲ್ಲೂಕು ರಾಜ್ಯ ಪರಿಷತ್ ಸದಸ್ಯರು. ಸರ್, 500 ಬೇಡ, 300 ಬೇಡ, 200 ಡಬಲ್ ಮಾಡಿ ಸರ್ ಸಾಕು ಅಂತ ನನ್ನ ಒಂದು ಸಲಹೆ ಸರ್. 400 ಮಾಡಿಬಿಡಿ ಸರ್. ಸರ್, ಯಾದಗಿರಿ ಜಿಲ್ಲೆಯಿಂದ ಹುಣಸಗಿ ತಾಲೂಕು ಅಧ್ಯಕ್ಷರು ಅಂಬರೀಶ್ ಮಾಲ್ಗತ್ತಿ ಅಂತ ಸರ್. 500 ರೂಪಾಯಿ ಮಾಡೋದ್ರಿಂದ ರಾಜ್ಯ ಸಂಘಕ್ಕೂ ಅನುಕೂಲ ಆಗುತ್ತೆ, ಜಿಲ್ಲಾ ಸಂಘಕ್ಕೂ ಅನುಕೂಲ ಆಗುತ್ತೆ, ತಾಲೂಕು ಸಂಘಕ್ಕೂ ಅನುಕೂಲ ಆಗುತ್ತೆ. 500 ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಹಲೋ ಸರ್, ಇದು ಎಲ್ಲರೂ ಕೂಡ ತಮ್ಮ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಈಗೇನು 500 ರೂಪಾಯಿ ಐತಲ್ಲ ಅದು ಸೂಕ್ತ ಐತಿ. ನಾವು ಎಲ್ಲರೂ ಕೂಡ ಒಮ್ಮತದಿಂದ ಅದಕ್ಕೆ ಒಪ್ಪಿದ್ದೀವಿ ಅಂಥೇಳಿ ಮಾತು ಕೊಡ್ತಾ ಇದ್ದೇವೆ ಸರ್. ಎಸ್, ಸಾಕು. ಒಂದು ನಿಮಿಷ ಮೆಂಬರ್ಶಿಪ್ ಬಗ್ಗೆ ಹೇಳಿ ಅಧ್ಯಕ್ಷ. ನಾನು ರೌಕೈಬನಹಟ್ಟಿ ಅಧ್ಯಕ್ಷ. ಈಗ ಮೆಂಬರ್ಶಿಪ್ ಫೀ ಬಗ್ಗೆ ಹಲವಾರು ಚರ್ಚೆಗಳು ಆಗ್ತಾ ಇದ್ದಾವೆ. ನಮ್ಮ ನೌಕರಿಗೆ ಒಂದೇ ತಿಂಗಳು ಏನಾದರೂ 500 ಕಟಾವಣೆ ಮಾಡಿದರೆ ಹೊರೆ ಆಗ್ತಿತ್ತಂದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ 2500 ಈ ರೀತಿ ಕಟಾವಣೆ ಮಾಡಿ ಸಂದಾಯ ಮಾಡ್ಬೋದು ಅಂತ ಹೇಳ್ತಾರೆ. ಎಸ್, ಸರಿ ಇದೆ. ನಿಮ್ಮ ಮೆಂಬರ್ಶಿಪ್ ಬಗ್ಗೆ ಈಗಾಗಲೇ ಮಾತಾಡಿದಿರ ಸಾಕು. ಈಗಾಗಲೇ 2019ರಲ್ಲಿ ನಾವು ಅಧ್ಯಕ್ಷ ಆಗ್ತಿದ್ದಂಗೆ ಫಸ್ಟ್ ಮೀಟಿಂಗ್ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಲ್ಲಿ 100 ರೂಪಾಯಿದ 200 ತೀರ್ಮಾನ ಮಾಡಿ 5 ವರ್ಷ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಸೊ ಈಗ ನನಗೆ ಯಾವುದು ಹಿರಿಯೂರು ತಾಲೂಕು ಅಧ್ಯಕ್ಷ ಇಲ್ಲೇ ರಮೇಶ್, ನಾನು ನಿಮಗೆ ಕೂಡ ವಾಟ್ಸಪ್ ಮಾಡಿದ್ದೀನಿ. ಅದೇನೋ 3 ಜನ ಟೀಚರ್ಸು ಇಡೀ ರಾಜ್ಯದಲ್ಲಿ ನಿಮ್ಮ ತಾಲೂಕಿನಲ್ಲಿ ವಾಟ್ಸಪ್ನಲ್ಲಿ ಆಗ್ತಾಯಿದ್ದಾರೆ. ಸೊ ದಯಮಾಡಿ ನಾನು ವಿನಂತಿ ಮಾಡ್ತೇನೆ, ಕನ್ವಿನ್ಸ್ ಮಾಡಿಲ್ಲ ಅಂದರೆ ಅವ್ರು 3 ಜನನೂ ಸದಸ್ಯತ್ವವನ್ನು ರದ್ದು ಮಾಡಿ. ನಮಗೇನು ಅವಶ್ಯಕತೆ ಇಲ್ಲ. ಕೆಲವರೆಲ್ಲ ವಾಟ್ಸಪ್ನಲ್ಲಿ ಹಾಕ್ಬಿಟ್ಟು ಹೀರೋಗಳಾಗೋಕ್ಕೆ ಹೋಗ್ತಾರೆ, ಬೇಕಾಗಿಲ್ಲ. ನಮ್ಮ ಸಂಘಕ್ಕೆ ನಾವು ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಮೆಂಬರ್ಶಿಪ್ ತೊಗೊಳ್ಳೋ ಅವಶ್ಯಕತೆ ನಮಗಿಲ್ಲ. ಅವರು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ.
ಸರ್ ನಮಸ್ತೆ. ಮಾತಾಡಿ. ನಿಮ್ಮ ಮೆಂಬರ್ಶಿಪ್ನ ಸಭೆ ತೀರ್ಮಾನದಂತೆ ನಡೆಸಲಿ ಸರ್. ಆದರೆ ಮೆಂಬರ್ಶಿಪ್ ಆದಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟಕ್ಕೆ ಈಗಿದೆ ಏನು ಪದ್ಧತಿ ಇದೆ, ಯಾಕೆಂದರೆ ತಾಲೂಕು ಮಟ್ಟಕ್ಕೆ ಜಾಸ್ತಿ ಪರ್ಸೆಂಟೇಜ್ ಮಾಡಿ, ಜಿಲ್ಲಾ ಮಟ್ಟಕ್ಕೆ ಮಾಡಿ, ರಾಜ್ಯ ಮಟ್ಟಕ್ಕೆ ಕಡಿಮೆ ಮಾಡ್ಕೊಳ್ಳಿ ಸರ್. ಅದನ್ನು ಯಾಕೆಂದರೆ ಒಂದು ದೇಹದಲ್ಲಿ ಕಾಲು ಗಟ್ಟಿಯಾಗಿರಬೇಕು, ಅದಾದಮೇಲೆ ದೇಹದ ಭಾಗ, ಅದಾದಮೇಲೆ ತಲೆ ಭಾಗ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮತ್ತೊಂದು ವಿಷಯ, ಯಾರು ನಿರ್ಬಂಧಿತ ವ್ಯಕ್ತಿಗಳು ಅಂತಂದರೆ ಸಂಘಕ್ಕೆ ಪದಾಧಿಕಾರಿಗಳಾಗಬಾರ್ದು ಅನ್ನೋದೊಂದಿದೆ. ಅದಾದಮೇಲೆ ಚರ್ಚೆ ಮಾಡಿ. ಈಗ ಓನ್ಲಿ ಮೆಂಬರ್ಶಿಪ್. ಈಗ ಅಲ್ಲ, ಆ ಮೆಂಬರ್ಶಿಪ್ನಲ್ಲೇ ಸರ್ ಆಗಿ ಲಾಸ್ಟ್ ಟೈಮು ನಮ್ಮ ಜಿಲ್ಲೆನಲ್ಲೇ ಅನುಮೋದನೆ ಮಾಡಿಕೊಟ್ಬಿಟ್ಟಿದ್ದೀರಿ. ಅದ್ರ ಬಗ್ಗೆ ಏನು, ಈಗ ವಾರ್ಡರ್ಗಳು ಅನ್ನೋದು ಬರುತ್ತೆ ಸರ್ ಜೈಲು ವಿಷಯದಲ್ಲಿ. ಜೈಲ್ ವಿಷಯದಲ್ಲಿ ಪ್ರಿಸನ್ಸಲ್ಲಿ ವಾರ್ಡರ್ ಅಂತ ಬರುತ್ತೆ, ಅವರು ಮೆಂಬರ್ಶಿಪ್ ಕಟ್ಬಿಡ್ತಾರೆ, ಕಟ್ಟಾಗಿ ಹೋಗುತ್ತೆ. ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಒಂದು ವರದಿ ಕೊಡಿ ಸರ್ ದಯವಿಟ್ಟು. ಅದನ್ನು ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಬಿಟ್ಟು ಪೊಲೀಸ್ ಉಳಿದವರೆಲ್ಲ ಕೂಡ ಆಗ್ಬೋದು ಅಂತ ಕ್ಲಿಯರ್ ಇದೆ. ಅದು ಸದಸ್ಯತ್ವದ ಬಗ್ಗೆ ನಾನು ಒಟ್ಟಾರೆ ಹೇಳಲಿಕ್ಕೆ ಬಯಸ್ತೇನೆ. 2025ರಲ್ಲಿ ಈಗಾಗಲೇ ನೋಟಿಸ್ ಆಗಿದೆ, HRMSನಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸೊ ಈ ವರ್ಷ ಏನು 200 ರೂಪಾಯಿ ಇದೆ, 200 ರೂಪಾಯಿ ಇರುತ್ತೆ. ನಾವು ಅದನ್ನು ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಬೈಲಾ ಅಮೆಂಡ್ಮೆಂಟ್ಸ್ಗಳಲ್ಲಿ ಸೇರಿಸ್ಕೊಳ್ಬೇಕು. ನೀವೇನೇನು ಹೇಳಿದ್ರಲ್ಲ, ಎಷ್ಟು ಪರ್ಸೆಂಟೇಜ್ ಆಗಬೇಕು, ಏನು ಕೊಡಬೇಕು ಅನ್ನೋದನ್ನು ಎಕ್ಸಿಕ್ಯೂಟಿವ್ ಕಮಿಟಿಗೆ ಪವರ್ ಇಲ್ಲ. ರಾಜ್ಯದ ಸರ್ವ ಸದಸ್ಯರ ವಿಶೇಷ ಮಹಾಸಭೆಯಲ್ಲಿ ತಿದ್ದುಪಡಿಯನ್ನು ತಂದು ಪರ್ಸೆಂಟೇಜ್ ಮತ್ತು ಅಮೌಂಟಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಒಂದು ವಿಶೇಷ ಮಹಾಸಭೆ ಕರೆದು ಅದನ್ನು 500 ಮಾಡೋದು ವಿಚಾರದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ಳೋಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ವರ್ಷ 200 ರೂಪಾಯಿ ಏನು ಸದಸ್ಯತ್ವ ಇದೆ, ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಅದ್ರ ಮೇಲೆ ತಾವು ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ಕೇಳ್ತೇನೆ. ಇದಕ್ಕೆ ನಿರ್ಣಯ ಮತ್ತು ಅನುಮೋದನೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಧ್ಯಕ್ಷರೇ, ಒಂದು ನಿಮಿಷ ಹೇಳಿ. ಮೊನ್ನೆ ಹಿರಿಯೂರು ತಾಲೂಕಲ್ಲಿ PST ಶಿಕ್ಷಕರ ಸಂಘದವರು ನಾವು ಯಾವುದೇ ಕಾರಣಕ್ಕೂ ಒಂದಿಗೆ ಹಣ ಕೊಡೋದಿಲ್ಲ ಅಂತೇಳಿ ಕೆಲವೊಬ್ಬರು ಅಧ್ಯಕ್ಷರೇ, ಯಾವ ಕಾರಣಕ್ಕೂ ಎಲ್ಲ ಶಿಕ್ಷಕರಲ್ಲ, PST ಶಿಕ್ಷಕರೇನು ಸಂಘದಲ್ಲಿ ಕೆಲಸ ಮಾಡ್ತಿರೋರು, ಬೇರೆ ಇತರೆ ಶಿಕ್ಷಕರು ಕೊಡೋದಿಲ್ಲ ನಾವು ವಂತಿಕೆ ಹಣ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ರು. ಅಂದರೆ ತಾಲೂಕು ಮಟ್ಟದಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ನೀವು ಕೂಡ ನನಗೆ 3 ಜನ ಇಲ್ಲ ಅಧ್ಯಕ್ಷರೇ, ಒಂದು 7 ಜನ ಇದ್ದಾರೆ. ಆಯಿತು, ಅವ್ರ ಮೆಂಬರ್ಶಿಪ್ಪನ್ನು ಡ್ರಾಪ್ ಮಾಡಿ ರೆಕಾರ್ಡ್ ಮಾಡಿ ಕ್ಲೋಸ್ ಮಾಡಿ, ಬೇಡ ಮುಂದಕ್ಕೆ ಹೇಳಿ, ತೊಂದರೆ ಇಲ್ಲ ಅಷ್ಟೇ, ಇನ್ನೇನು ಮಾಡ್ಲಿಕ್ಕಾಗಲ್ಲ. ಮೊನ್ನೆ ನಾವು ಸಭೆ ಕೂಡ ಕರೆದ್ವಿ, ತಾಲೂಕು ಮಟ್ಟದ ಸಭೆ. ಆಯ್ತು, ಏನು ತೊಂದರೆ ಇಲ್ಲ, ಪ್ರಯತ್ನ ಪಟ್ಟು ಅದು ಆಗಲಿಲ್ಲ. ಏನು ಬೇಡ, ಅವಶ್ಯಕತೆ ಏನಿಲ್ಲ. ಮೆಂಬರ್ಶಿಪ್ಪನ್ನು ಅವ್ರು ಹುಡ್ಕೊಂಬರ್ಬೇಕು, ನಾವು ಹುಡ್ಕೊಂಡು ಹೋಗೋ ಅವಶ್ಯಕತೆ ನಮಗಿಲ್ಲ. ಏಡೆಡ್ ಇನ್ಸ್ಟಿಟ್ಯೂಷನವರು, ಈ ನಿಗಮ ಮಂಡಳಿಯವರು ಬೆನ್ನತ್ತಿದ್ರೆ ಕೊಡಿಸಿ ಅಂತ 2.5 ಲಕ್ಷ ಜನ ಕ್ಯೂನಲ್ಲಿ ನಿಂತಿದ್ದಾರೆ, ತೊಂದರೆ ಇಲ್ಲ. ನೀವು ಕೇಳಿದಿರ ತಾನೇ? ಬಿಡಿ, ಮುಂದುವರ್ಸಿ. ಮೀಟಿಂಗ್ ಮಾಡಿ ಕೇಳಿದ್ವಿ, ಅವರು ಇಲ್ಲ ಯಾವ ಕಾರಣಕ್ಕೂ ಬೇಡ ಬೇಡ. ಥ್ಯಾಂಕ್ ಯು. ಅಧ್ಯಕ್ಷರೇ, ನಮ್ಮದೊಂದು ಮನವಿ ಇದೆ, ತಾವು ಕೇಳಬೇಕು. 500 ರೂಪಾಯಿ ಮಾಡಿದರೆ ಒಳ್ಳೆಯದು, 1000 ರೂಪಾಯಿ ಮಾಡಿದರೂ ಒಳ್ಳೆಯದು. ಮಾಡಿದಾಗ ಎಷ್ಟೋ ಜನಕ್ಕೆ ನೀವು ಬೆನಿಫಿಟ್ಟು ಸರ್ಕಾರಿ ನೌಕರು ಅಂದಾಗ ಎಲ್ಲರಿಗೂ ಕೊಡ್ತೀರಿ, ಅವ್ನು ಮೆಂಬರ್ ಆಗಲಿ ಬಿಡಲಿ, ಇದರಿಂದ ಸದಸ್ಯತ್ವ ಕಡಿಮೆ ಆಗೋ ಸಾಧ್ಯತೆಯೂ ಇದೆ. ತಾವು 200 ರೂಪಾಯಿಗೆ ಸೀಮಿತಗೊಳಿಸಿ ಅಥವಾ ಕಡಿಮೆ ಮಾಡಿ, ಬೇರೆ ರೀತಿಯಲ್ಲಿ ಯಾವ್ದಾದ್ರು ಅನುದಾನ ತಾವು ತಗೊಳ್ಳೋದಾದ ಸಂಘಕ್ಕೆ ಅಥವಾ ಯಾರು ಸ್ಪಾನ್ಸರ್ಸ್ ಇದ್ದರೆ ಅಂಥದನ್ನು ವರ್ಕೌಟ್ ಮಾಡಿ ಅಂತ ಕೇಳ್ತೀವಿ. ಅವ್ರು ಇಷ್ಟೇ ಇರಬೇಕು ಅಂತ ಹೇಳ್ತಾ ಇದಾರ? ಇಲ್ಲ ರೀ, ಮೆಂಬರ್ಸ್ ಕಡಿಮೆ ಆಗ್ತಾರೆ ರೀ, 500 ರೂಪಾಯಿ ಅಂದರೆ ಬರ್ಕೊಡಲ್ಲ. ಆಯ್ತು ಸರಿಗ, ಅವ್ರ ಒಪಿನಿಯನ್ ಹೇಳಿದ್ದಾರೆ. ಸೊ ಇಷ್ಟೇ ಇರಬೇಕು. ಸಂಘ ಬೆನಿಫಿಟ್ ಕೊಡೋದು ಮೆಂಬರ್ ಆಗಲಿ ಬಿಡಲಿ ಎಲ್ಲ ಸರ್ಕಾರಿ ನೌಕರಿಗೂ ಕೊಡುತ್ತೆ. ನಾಳೆ ನೀವು ಒಂದು 1000 ರೂಪಾಯಿ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾರೆ, ಇದೇ 10,000 ಜನ ಉಳಿತೀರಾ? ಒಪ್ತೀರಾ ಇದಕ್ಕೆ? ಸರ್, ನನ್ನೊಂದು ಮನವಿ ಏನಂದರೆ, ನೀವು ಜಿಲ್ಲಾ ಶಾಖೆಗೆ ಈಗೇನು 200 ರೂಪಾಯಿ ಶೇಕಡ ನೀವು ರೂಪಾಯಿನ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಈಗ ಜಿಲ್ಲೆಯಲ್ಲಿ ಎಷ್ಟೋ ಮೂಲಭೂತ ಸೌಕರ್ಯ ಇಲ್ಲತಕ್ಕಂಥ ಬಿಲ್ಡಿಂಗ್ಗಳಿದೆ. ಸೊ ಅಲ್ಲಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ 50% ರಾಜ್ಯ ಇದಕ್ಕೆ ತೊಗೊಳ್ತಾ ಇದ್ದೀರಾ, ಇನ್ನು 50%ನ ಜಿಲ್ಲೆ ಕೊಡ್ತಾ ಇದ್ದೀರಾ. ನನ್ನೊಂದು ಮನವಿ ಏನು ಅಂತ ಹೇಳಿದ್ರೆ, ಯಾವತ್ತು ಗ್ರಾಸ್ ರೂಟಲ್ಲಿ ಜಿಲ್ಲಾ ಶಾಖೆಯನ್ನು ನಾವು ಸ್ವಲ್ಪ ಸ್ಟ್ರಾಂಗಾಗಿ ಬಿಲ್ಡಪ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 25%ನ ಜಾಸ್ತಿ ಮಾಡಿ. ನೀವು ರಾಜ್ಯ ಮಟ್ಟಕ್ಕೆ 25% ಇಟ್ಕೊಳ್ಳಿ, ಯಾಕೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರೋದು ಸಹಜ ಇರ್ತದೆ. ಜಿಲ್ಲಾ ಮಟ್ಟದ ಒಂದು ಸಂಘವನ್ನು ಸದೃಢ ಮಾಡಬೇಕು ಅಂದರೆ ದಯಮಾಡಿ ನೀವು ನಿಮ್ಮಲ್ಲಿ ಒಂದು ಮನವಿ ಇಷ್ಟೇ, 75%ಗೆ ಅದನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋದು ನನ್ನೊಂದು ಮನವಿ. ಬೈಲಾದಲ್ಲೇ ಮಾಡಬೇಕು, ಅದು ತಿದ್ದುಪಡಿ ಮಾಡಬೇಕು. ಮೇಡಮ್ ಹೇಳಿ. ಕಲ್ಪನಾ. ಮಾನ್ಯ ಷಡಾಕ್ಷರಿ ಸರ್ ಅವ್ರಿಗೆ ಬರೀ 200 ರೂಪಾಯಿ ಸದಸ್ಯತ್ವವನ್ನು ತೊಗೊಂಡು 20 ಕೋಟಿ ಉಳಿತಾಯ ಮಾಡಿರೋರಿಗೆ 500 ರೂಪಾಯಿ ತೊಗೊಳ್ಳೋಂಥದ್ದು ಹಣೆ ಬರ ಏನಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮ ಪೀರಿಯಡಲ್ಲಿ ನಾವು 500 ರೂಪಾಯಿ ತೊಗೊಳಕ್ಕೆ ಹೋದಾಗ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಮಂಡಿಸ್ತಾರೆ ನೌಕರರು. ದಯಮಾಡಿ 5 ವರ್ಷ 200 ರೂಪಾಯಿ ಇರಲಿ, ನಂತರದ ಇದರಲ್ಲಿ ನೀವು ಬದಲಾವಣೆನ ಮಾಡ್ಕೊಳ್ಳಿ ಅನ್ನೋದು ನನ್ನ ಮನವಿ. ಮಾನ್ಯ ಅಧ್ಯಕ್ಷರೇ, ನಾವು ತಿಪ್ಟೂರು ತಾಲೂಕಿಂದ ಬಂದಿದ್ದೀವಿ. ದಯಮಾಡಿ
700 ಜನ ನಮ್ಮ ತಾಲೂಕಲ್ಲಿ ಓಟ್ ಹಾಕ್ತಾರೆ. ನಾವು ಶಿಕ್ಷಕರ ಸಂಘಕ್ಕೂ ವಂತಿಗೆಯನ್ನು ಕಟ್ಟಬೇಕು, ನೌಕರ ಸಂಘಕ್ಕೂ ವಂತಿಗೆಯನ್ನು ಕಟ್ಟಬೇಕು. ದಯಮಾಡಿ ನಿಮ್ಮಲ್ಲಿ ಮನವಿ, 300 ರೂಪಾಯಿ ಮಾಡಿ. ದಯಮಾಡಿ ಶಿಕ್ಷಕರು ನಮಗೆ ಗೆಲ್ಲಿಸಿದ್ದಾರೆ, ಇವ್ರು ಗೆಲ್ಸಿದ ಮೇಲೆ 500 ಮಾಡ್ರಿ ಅಂತ ಬೈಕ್ ಅಂತಾರೆ. ದಯಮಾಡಿ ಪ್ಲೀಸ್ ನಿಮ್ದು ಅಮ್ಮಯ್ಯ. ಎಸ್ ಜನವರಿ ಫೆಬ್ರವರಿಲಿ ಹಣ ಕಟಾವು ಮಾಡಿ ಪ್ರತಿ ತಿಂಗಳು ನಾವು ಡಿಗೆಲ್ಲ ಸಲ್ಲಿಸೋದಕ್ಕಿಂತ ಪ್ರತಿ ತಿಂಗಳು 30 ರೂಪಾಯಿ ಅಥವಾ 40 ರೂಪಾಯಿ ನೇರವಾಗಿ ಕಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಹಂಗೆ ಬರ 30 ರೂಪೀಸ್. ಅಲ್ಲ ಡಾಕ್ಟ್ರು ಇಷ್ಟೊಂದು ಕಂಜೂಸ್ ಆದ್ರೆ ಹೆಂಗೆ ಅಂತ. ಎಸ್ ಆಯ್ತು, 500 ರೂಪಾಯಿಗೆ ಅಂತ ಇಲ್ಲ, 50 ರೂಪಾಯಿ ಕಟ್ ಮಾಡಿದ್ರೆ ಒಳ್ಳೇದು. ಪ್ರತಿ ತಿಂಗಳು ಸಂಘಕ್ಕೆ ಗಲಾಟೆ ಮಾಡಬೇಡ್ರಪ್ಪ ಪ್ಲೀಸ್. ಅಧ್ಯಕ್ಷರೇ, 7ನೇ ವೇತನ ಆಯೋಗದಲ್ಲಿ ಒಳ್ಳೆ ಸ್ಯಾಲ್ರಿ ಬಂದಿದೆ. ಎಲ್ಲರಿಗೂ 20ರಿಂದ 40 ಸಾವಿರ ಹೆಚ್ಚಾಗಿದೆ. 500 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ. ತಾಲೂಕು ಶಾಖೆಗೆ ದಯಮಾಡಿ 300 ರೂಪಾಯಿ ಕೊಟ್ಟು 100 ರೂಪಾಯಿಯನ್ನ ಜಿಲ್ಲಾ ಶಾಖೆ, 100 ರೂಪಾಯಿಯನ್ನ ರಾಜ್ಯ ಶಾಖೆಗೆ ಇಟ್ಕೊಂಡ್ರೆ ತಾಲೂಕು ಶಾಖೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆ ಅನುಕೂಲ ಆಗ್ತದೆ ಅಂತ ಅದನ್ನು ಅವ್ರು ಹೇಳ್ಬೇಕಲ್ಲ ಕೆಲವರು. ಒಳ್ಳೆ ಸಲಹೆ, ಥ್ಯಾಂಕ್ ಯು ಸರ್. ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಆಗಿರೋದ್ರಿಂದ ನಮ್ಗೆ ಸಂಬಂಧಪಟ್ಟಂಥ ತಾಲೂಕುಗಳದ ಅನುದಾನವನ್ನು ನಮ್ಮ ಶಿಕ್ಷಣ ಜಿಲ್ಲೆ ಕೊಡ್ರಿ ಅಂತ ಕೇಳ್ಕೊಳ್ತದೆ. ಆಯ್ತು. ಎಸ್, ಸದಸ್ಯತ್ವದ ಬಗ್ಗೆ ನೋಡಿ ಆಗಲೇ ನಿಮಗೆ ಸ್ಪಷ್ಟಪಡಿಸಿದ್ದೇನೆ. ಮೆಂಬರ್ಶಿಪ್ಪನ್ನು ಬೈಲಾದಲ್ಲಿ ಪರ್ಸೆಂಟೇಜ್ ಬಗ್ಗೆ ಹೇಳಿದ್ರಿ. ಬೈಲಾ ತಿದ್ದುಪಡಿದಲ್ಲಿ ಮಾತ್ರ ಸೇರಬೇಕದು. ಅದು ಮುಂದೆ ಅಮೆಂಡ್ಮೆಂಟ್ ಟೈಮಲ್ಲಿ ಸೇರಿಸೋಣ, ಅಮೌಂಟು ಸೇರಿಸೋಣ. ಈಗ ಸದ್ಯಕ್ಕೆ 200 ರೂಪಾಯಿ ಏನಿದೆ ಅದನ್ನು ಎಲ್ಲರೂ ಕ್ಲಿಯರ್ ಮಾಡಲಿಕ್ಕೆ ಒಪ್ಪಿಗೆ ಇದೆಯಲ್ಲ, ಮುಂದುವರಿಸಿ. ಓಕೆ. ನೆಕ್ಸ್ಟು ಸರ್ಕಾರದ ಮುಂದಿರುವ ಬೇಡಿಕೆ ಹೆಲ್ತ್ ಸ್ಕೀಮ್ ಬಗ್ಗೆ, NPS ಮತ್ತು ಉಳಿದ ಸಮಸ್ಯೆಗಳ ಬಗ್ಗೆ ತಾವು ಚರ್ಚೆ ಮಾಡಬೇಕು. ನಾನು ಹೇಳಿದ ಸರಿ ಇದೆಯಾ? ಮತ್ತೇನೋ ಚರ್ಚೆ ಮಾಡಬೇಕಾದ್ರ ಬಗ್ಗೆ, ಸರ್ಕಾರದ ಮುಂದಿರುವ ಬೇಡಿಕೆಗಳ ಬಗ್ಗೆ. ಅಧ್ಯಕ್ಷರು ಸುಮಾರು 2-3 ಗಂಟೆಗಳ ಕಾಲ ಸತತವಾಗಿ ಮಾತನಾಡಿ ಈ ರಾಜ್ಯದ ನೌಕರರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿರಿ. ತಮಗೆ ಕರ್ನಾಟಕ ರಾಜ್ಯದ ಎಲ್ಲ ನೌಕರರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕಳೆದ ಬಾರಿ ತಾವು ಚುನಾವಣೆಯಲ್ಲಿ ಆಯ್ಕೆ ಆದಾಗ 19/24 ಆಯ್ಕೆ ಆದಾಗ ತಾವು NPSನ ವಜಾಗೊಳಿಸ್ತೀವಿ, OPSನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಅದಾಗಲಿಲ್ಲ. ಕೇಂದ್ರ ಮಾದರಿ ವೇತನ ಕೊಡಿಸ್ತೀನಿ ಅಂತ ತಾವೇ ಹೇಳಿದ್ರಿ, ಅದು ಆಗಲಿಲ್ಲ. ಮತ್ತು ವೃಂದ ಮತ್ತು ನೇಮಕಾತಿಗಳನ್ನ ಬದಲಾವಣೆಗಳಿಗೆ ಅನೇಕ ಇಲಾಖೆಗಳು ಮಾಡಿಸ್ತೀವಿ ಅಂದರು, ಅದು ಆಗಲಿಲ್ಲ. ಆಗಿರೋದು ಹೇಳ್ರಿ. ಅಲ್ಲಲ್ಲ, ಅದು ಆಗಿಲ್ಲ. ತಾವು ಹೇಳಿ ಉತ್ತರ ನಾನು ಹೇಳ್ತೀನಿ. ನಂತರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ರೆ ಅದು ಆಗಲಿಲ್ಲ. ಆ ಅವಧಿಲಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಅವಧಿಲಿ ತಾವು ಪಣ ತೊಟ್ಟಿದ್ದೀರ, ಈ ಅವಧಿಲಿ ದಯಮಾಡಿ ತಾವು ಅದನ್ನು ಮಾಡಿಸ್ಕೊಡ್ಬೇಕು. ಮತ್ತು ನಮ್ಮ ಶಿಕ್ಷಕರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಮಿತಿ ರಚನೆ ಮಾಡಿದ್ದೀವಿ. ಅನೇಕ ಮೀಟಿಂಗ್ಗಳಾಗಿದೆ, IAS ಮೀಟಿಂಗ್ ಆಗಿದೆ, ಎಲ್ಲ ಮೀಟಿಂಗ್ಗಳಾಗಿದೆ, ಕೊನೆ ಹಂತಕ್ಕೆ ಬರ್ತಾ ಇದೆ. ಅದಕ್ಕೂ ಕೂಡ ತಾವು ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಶಿಕ್ಷಕರ PST ಸಮಸ್ಯೆಯನ್ನು ಮಾಡಿಕೊಡ್ಬೇಕು, ಮತ್ತು ಪದವೀಧರ ಸಮಸ್ಯೆ ಬಗೆಹರಿಸಬೇಕು, ಮತ್ತು HM ಸಮಸ್ಯೆಯನ್ನು ಬಗೆಹರಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ನಮ್ಮ ಸಂಘಟನೆ ನೇತಾರುಗಳು ಮಾಡ್ತಾಯಿದ್ದೀವಿ. ಅದಕ್ಕೆ ಮುಂದೊಂದು ದಿನಗಳಲ್ಲಿ ತಮ್ಮ ಸಹಕಾರ ಇರಲಿ ಅಂತ ಮನವಿ ಮಾಡಿ, ಮತ್ತು ಅನೇಕ ವಿಚಾರಗಳಿವೆ. ತಾವು ಕೂಡ ಒಂದು 2-3 ಗಂಟೆಗಳ ಕಾಲ ಪ್ರಸ್ತಾಪ ಮಾಡಿದ್ದೀರಿ. ತಾವು ಮುಂದೆ ತಗೊಳ್ತಕ್ಕಂಥ ಎಲ್ಲ ವಿಚಾರಕ್ಕೂ ನೌಕರರ ಬಹುಮುಖ್ಯ ಬೇಡಿಕೆ NPS ವಜಾಗೊಳಿಸ್ತಕ್ಕಂಥದ್ದು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥದ್ದು ಈಗ ಕೊಡಿಸ್ಬೇಕು, ಅರ್ಜೆಂಟಾಗಿ ಅವು ಮಾಡಬೇಕು. ನೌಕರರು ಆಶಾಭಾವನೆ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಎಲ್ಲ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ಚುನಾವಣೆ ಮುಗೀತು, ಚುನಾವಣೆಯಲ್ಲಿ ಪರ ವಿರೋಧ ಇತ್ತು. ಈಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು ತಮ್ಮ ಕಾಯಕವಾಗಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ, ತಾವು ಯಾವತ್ತೂ ಕೂಡ ಪ್ರಜಾಸತ್ತಾತ್ಮಕ ಒಂದು ಪ್ರಜಾಪ್ರಭುತ್ವ ಹಾದಿಯಲ್ಲಿ ನೀವು ಆಡಳಿತವನ್ನು ನಡೆಸಿ, ಆಗ ನಾವೆಲ್ಲರೂ ಕೂಡ ಇಡೀ ವ್ಯವಸ್ಥೆ, ಇಡೀ 6 ಲಕ್ಷ ನೌಕರರು ನಿಮ್ಮ ಪರ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತಪ್ಪು ತಿಳ್ಕೋಬಾರ್ದು ಅಂತ ವಿನಂತಿ. ದಯಮಾಡಿ ಅಜೆಂಡಾದ ಮೇಲೆ ಚರ್ಚೆ ಸಲಹೆ ಕೊಡಬೇಕು. ಡಿವಿಯೇಷನ್ ಆಗುತ್ತೆ ಸಭೆ ಏನಿದೆ, ಭಾಷಣ ಆಮೇಲೆ ಮಾತಾಡೋಣ. ಅಜೆಂಡಾ ಮುಗಿಸಿದ ಮೇಲೆ ಅಧ್ಯಕ್ಷ ಅಪ್ಪಣೆ ಮೇಲೆ ಚರ್ಚೆಗಳ ಮೇಲೆ ಅಜೆಂಡಾ ಏನಿದೆ ಇದ್ರ ಬಗ್ಗೆ ಸಲಹೆ, NPS ಬಗ್ಗೆ, ಹೆಲ್ತ್ ಸ್ಕೀಮ್ ಬಗ್ಗೆ, C&R ಬಗ್ಗೆ ಏನೇನು ನಾವು ಚರ್ಚೆಗಳು ಮಾಡಿದ್ವಲ್ಲ ಸರಿ ಇದೆ, ಹಿಂಗೆ ತೀರ್ಮಾನ ಮಾಡೋಣ ಅಂತ ಹೇಳಬೇಕು. ಅರ್ಥ ಆಯ್ತಲ್ಲ? ಅದ್ರ ಮೇಲೆ ಸಲಹೆ ಅಷ್ಟೇ. ಯಾರು ಮಾಡಿಲ್ಲ ಮಾಡಿದ್ದೀವಿ ಅನ್ನೋದು ಚರ್ಚೆದು ಅಧ್ಯಕ್ಷ ಅಪ್ಪಣೆ ಮೇಲೆ ನಾನು ಕೂತ್ಕೊಳ್ಳೋನು ಮಾತಾಡೋಣ. ಅದಕ್ಕಷ್ಟೇ ಚರ್ಚೆಗಳನ್ನು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.